ಆನ್ ಮಾಡಿ, ಇಲ್ಲ ಇಲ್ಲಿ ಆನ್ ಮಾಡಿ. ಸಾಮಾನ್ಯವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಲ್ವಾ? ಧ್ಯಾನ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇಲ್ಲ. ನಾವು ಒಂದು ವ್ಯವಸ್ಥೆಯ ಒಳಗೆ ಇದ್ದೇವೆ. ನಮ್ಮಲ್ಲಿ ಸುತ್ತಲೂ, ನಮ್ಮ ಸುತ್ತಲೂ ಒಂದು ಸಮಾಜ ಅನ್ನೋದಿದೆ. ಆ ಸಮಾಜದಲ್ಲಿ ಬೇಕಾದಷ್ಟು ವಿಭಿನ್ನ ರೀತಿಯ ಆ, ವಿಭಿನ್ನ ರೀತಿಯ ಸಮಾಜದಲ್ಲಿ ಕುಲ, ಮತಗಳು ಅಲ್ವಾ? ಅವುಗಳನ್ನ ಕುಲ, ಜಾತಿ, ಲಿಂಗ, ಧರ್ಮ, ಏನೇನೋ ಸಂಪ್ರದಾಯಗಳು ಎಲ್ಲದರ ಒಳಗೆ ನಾವು ಬದುಕ್ತಾ ಇದ್ದೇವೆ. ಅವುಗಳು ತಪ್ಪೋ ಸರಿಯೋ ಗೊತ್ತಿಲ್ಲ, ಆದರೆ ಅವುಗಳನ್ನ ಮೀರಿ ಬದುಕುವುದು ಅಷ್ಟು ಸುಲಭ ಇಲ್ಲ. ಜಾತಿಯನ್ನ ಮೀರಿ ಬದುಕುವುದು, ಧರ್ಮವನ್ನ ಮೀರಿ ಬದುಕುವುದು, ಸಂಪ್ರದಾಯಗಳನ್ನ ಮೀರಿ ಬದುಕುವುದು ಅಷ್ಟು ಸುಲಭ ಇಲ್ಲ ಇವತ್ತು. ಅದು ನಿಮಗೆ ಇಷ್ಟವೋ ಕಷ್ಟವೋ, ಆದರೆ ಅದರ ಒಳಗೆ ಇರಲೇಬೇಕಾಗಿದೆ. ಆದರೆ ಹೀಗೆ ನಮ್ಮಲ್ಲಿ ಹಿಂದಿನಿಂದಲೂ ಒಂದಂತಹ ಒಂದು ಮಾತು ಏನು ಅಂತಂದ್ರೆ, ದಲಿತ ಅಥವಾ ಏನಂತೀವಿ ಶೂದ್ರ, ಶೂದ್ರ ಅಥವಾ ದಲಿತ ಅಥವಾ ಕೆಳಮಟ್ಟದವನು, ಕೀಳು ಕುಲದವನು ಅನ್ನುವುದು ಹಿಂದಿನಿಂದಲೂ, ಅನಾದಿ ಕಾಲದಿಂದಲೂ, ಅಥವಾ ಈ ಜಾತಿ ವ್ಯವಸ್ಥೆ, ಜಾತಿ ಪರಂಪರೆ ಅಥವಾ ಮೇಲು ಕೀಳು ಅನ್ನೋದು ಮೊದಲಿನಿಂದಲೂ ನಮ್ಮಲ್ಲಿ ಆ ನಡೆದುಕೊಂಡು ಬಂದಿರುವಂಥದ್ದು. ಆದ್ರೆ ನಿಜವಾಗಲು ಯಾರು ಶ್ರೇಷ್ಠ ಅಲ್ವಾ? ನಿಜವಾಗಲು ಯಾರು ಶ್ರೇಷ್ಠನಾದವು ಜಾತಿಯಲ್ಲಿಯೂ, ಅಥವಾ ಯಾವ ರೀತಿ ಶ್ರೇಷ್ಠನಾದವು? ನಿಜವಾಗಲು ನಾನು ಹೇಳ್ತಾ ಇರೋದು ಭಗವಂತನ ದೃಷ್ಟಿಯಲ್ಲಿ, ಸಮಾಜದ ದೃಷ್ಟಿಯಲ್ಲಿ ಅಲ್ಲ. ಭಗವಂತನ ದೃಷ್ಟಿಯಲ್ಲಿ ಯಾರು ಶ್ರೇಷ್ಠನಾದವು ಅಲ್ವಾ? ಅಥವಾ ಯಾರು ಕನಿಷ್ಠನಾದವು? ಯಾರು ದಲಿತ ಅಥವಾ ಯಾರು ಕೀಳು ಕುಲದವನು, ಅಥವಾ ಯಾರು ಶೂದ್ರ? ಶೂದ್ರ ಅಂದ್ರೇನು? ಕೀಳು ಕುಲದವನು. ಯಾರು ಬ್ರಾಹ್ಮಣ, ಯಾರು ಶೂದ್ರ, ಯಾರು ಅಂತ ಹೇಳಿ. ಅದಕ್ಕೆ ಮಹಾತ್ಮರು, ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು ಹೇಳುವ ಮಾತು, ಬ್ರಾಹ್ಮಣ ಅತ್ಯಂತ ಶ್ರೇಷ್ಠನಾದವರು, ಬ್ರಾಹ್ಮಣ ಅತ್ಯಂತ ಶ್ರೇಷ್ಠನಾದವರು, ಶೂದ್ರ ಅತ್ಯಂತ ಕನಿಷ್ಠನಾದವರು. ಹಾಗಾದ್ರೆ ಇದರಲ್ಲಿ ಬ್ರಾಹ್ಮಣ ಯಾರು, ಶೂದ್ರ ಯಾರು? ಅದನ್ನು ತಿಳ್ಕೊಳ್ಬೇಕು. ಯಾರು ಧ್ಯಾನವನ್ನು ಮಾಡ್ತಾ ಇದ್ದಾನೆ, ಯಾರು ಧ್ಯಾನವನ್ನು ಮಾಡ್ತಾ ಇದ್ದಾನೆ, ಯಾರು ಬ್ರಹ್ಮ ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇದ್ದಾನೆ, ಅಥವಾ ಈಗಾಗಲೇ ಬ್ರಹ್ಮಜ್ಞಾನವನ್ನ ಹೊಂದಿದ್ದಾನೆ, ಅವರೆಲ್ಲರೂ ಬ್ರಾಹ್ಮಣರೇ. ಅವನು ಬ್ರಹ್ಮಜ್ಞಾನವನ್ನು ಹೊಂದಿದ್ದಾನೆ, ಅವನು ಬ್ರಾಹ್ಮಣ. ಯಾರು ಧ್ಯಾನವನ್ನು ಮಾಡ್ತಾ ಇಲ್ಲ, ಯಾರು ಬ್ರಹ್ಮಜ್ಞಾನವನ್ನ ಹೊಂದುವ ಸ್ವಲ್ಪವೂ ಪ್ರಯತ್ನ ಮಾಡ್ತಾ ಇಲ್ಲ, ಯಾರು ಪಾಪ ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಯಾರು ಇನ್ನೂ ಅರಿಷ್ಟು ವರ್ಗಗಳನ್ನ ಜಯಿಸದೆ ಅದರಲ್ಲೇ ಬಿದ್ದು ಒದ್ದಾಡ್ತಾ ಇದ್ದಾನೆ, ಅವರನ್ನ ಶೂದ್ರರು ಅಂತ ಕರಿತೀವಿ. ಯಾರು ಶೂದ್ರರು? ಅವನೇ ನಿಜವಾಗಲೂ ಕೀಳು ಕುಲದವನು. ಯಾರು ಧ್ಯಾನ ಮಾಡ್ತಾ ಇಲ್ಲ, ಯಾರು ಆ ಪರಮಾತ್ಮನ, ಪರಬ್ರಹ್ಮನ ಧ್ಯಾನವನ್ನ ತಿಳಿಲಿಕ್ಕೆ ಅಸಮರ್ಥನಾಗಿದ್ದಾನೆ, ತಿಳಿತಾ ಇಲ್ಲ, ಅವನೇ ಅವನೇನೋ ಅವನೇ ಶೂದ್ರನು. ಹಾಗಾಗಿ ಬುದ್ಧನ ಪ್ರತಿದಿನ ಹೀಗೆ ಆ ಮಹಾತ್ಮರು, ಜ್ಞಾನಿಗಳು ತಿಳಿಸಿದಂತಹ ಸೂತ್ರ ಯಾವುದು ಅಂತಂದ್ರೆ, ಈ ಬ್ರಹ್ಮಜ್ಞಾನಿಗಳಾಗಬೇಕು. ಹಾಗಾದ್ರೆ ಈಗ ನಾವು ಯಾರೆಲ್ಲ ಈ ಶೂದ್ರರ ಸಾಲಿನಲ್ಲಿ ಬರ್ತಾರೆ, ನಮ್ಮಲ್ಲಿ ಯಾವ ತರದ ಭಾವನೆಗಳಿದ್ರೆ, ನಮ್ಮ ಯಾವ ತರದ ಸ್ವಭಾವಗಳು ನಮ್ಮಲ್ಲಿ ಇತ್ತು ಅಂತ ಆದ್ರೆ, ನಾವು ಕೂಡ ಶೂದ್ರರೇ. ನಾವು ಧ್ಯಾನ ಮಾಡಿದರೂ ಕೂಡ, ನಾವು ಆತ್ಮಜ್ಞಾನದ ಸಂಪಾದನೆಯಲ್ಲಿ ತೊಡಗಿಕೊಂಡಿದ್ದರೂ ಕೂಡ, ನಮ್ಮಲ್ಲಿ ಈ ತರದ ಕೆಲವು ಗುಣಗಳು ಏನಾದರೂ ಇದ್ದರೆ ನಾವು ಕೂಡ ಶೂದ್ರರ ಹಾಗೆಯೇ. ಹಾಗಾಗಿ ನಾವೇನ್ ಮಾಡಬೇಕು? ಆ ಗುಣಗಳನ್ನ ತಿಳ್ಕೊಳ್ಬೇಕು. ನಮ್ಮಲ್ಲಿ ಇದ್ರೆ ಅವುಗಳನ್ನ ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಮೊದಲನೇದು ಯಾವುದು ಅಂತಂದ್ರೆ, ಸತ್ಯದೃಷ್ಟಿ ಇಲ್ಲದವನು, ಮಾಯೆಗೆ ವಶವಾದವನು ನಿಜವಾದ ಶೂದ್ರ. ಸತ್ಯದೃಷ್ಟಿ ಇಲ್ಲದವನು. ಏನು ಸತ್ಯದೃಷ್ಟಿ ಅಂದ್ರೆ? ಸತ್ಯ ಅಂದ್ರೆ ಏನು? ನಾಶವಿಲ್ಲದ್ದು, ಶಾಶ್ವತವಾದದ್ದು, ಎಂದು ಕೊನೆಯಿಲ್ಲದ್ದು, ಅದೇ ಸತ್ಯ. ಯಾವುದು ಕೊನೆಯಿಲ್ಲದ್ದು? ಯಾವುದು ನಾಶ ಆಗದೆ ಇರುವಂತದ್ದು? ಯಾವುದು? ಆತ್ಮ. ಆತ್ಮ. ಉಳಿದುದೆಲ್ಲವೂ ಒಂದು ದಿನ ನಾಶವಾಗಿ ಹೋಗ್ತದೆ. ಆದರೆ ಆತ್ಮಕ್ಕೆ ಎಂದು ನಾಶ ಅನ್ನುವುದು ಇಲ್ಲ. ಹಾಗಾಗಿ ಆ ಏನ್ ಮಾಡಬೇಕು? ಆ ಸತ್ಯವಾದಂತಹ ಆತ್ಮವನ್ನ, ಸತ್ಯವಾದಂತಹ ಆತ್ಮವನ್ನ ಏನ್ ಮಾಡಬೇಕು? ಆಶ್ರಯಿಸಬೇಕು. ಸತ್ಯವನ್ನ ಆಶ್ರಯಿಸಬೇಕು. ಯಾಕೆ? ಅವನೇ ಭಗವಂತ, ಆತ್ಮವೇ ಭಗವಂತ. ಮಾಯೆಗೆ ಅಲ್ವಾ?
ಹಾಗೆ ಸತ್ಯದೃಷ್ಟಿ ಇಲ್ಲದವರು, ಆತ್ಮದೃಷ್ಟಿ ಇಲ್ಲದವರು, ಮಾಯೆಗೆ ವಶವಾಗಿ ಪ್ರಾಪಂಚಿಕ ದೃಷ್ಟಿಯಲ್ಲಿ ಇರುವವರು ಎಲ್ಲರೂ ಶೂದ್ರರೇ, ಎಲ್ಲರೂ ಶೂದ್ರರೇ. ಹಾಗಾಗಿ ಎಂತಹ ಉತ್ತಮ ಕುಲದಲ್ಲಿ ಹುಟ್ಟಿದರೂ ಕೂಡ ಶ್ರೇಷ್ಠರ ದೃಷ್ಟಿಯಲ್ಲಿ ಸತ್ಯವನ್ನ ತಿಳಿದುಕೊಳ್ಳಲಾರದವರು, ಸತ್ಯ ದೃಷ್ಟಿ ಇಲ್ಲದವರು, ಮಾಯೆಗೆ ವಶವಾಗಿ ಯಾರು ಪ್ರಾಪಂಚಿಕ ಜೀವನವನ್ನು ನಡೆಸ್ತಾ ಇದ್ದಾನೆ ಅವರೆಲ್ಲರೂ ಶೂದ್ರರೇ, ಎಲ್ಲರೂ ಶೂದ್ರರೇ. ಏಕೆಂದ್ರೆ ಪ್ರಾಪಂಚಿಕ ಜೀವನವನ್ನು ಜೀವಿಸುವವರಿಗೆ ಜ್ಞಾನವಿಲ್ಲದೆ ಆ ಅಹಂಕಾರದಿಂದ ಏನ್ ಮಾಡ್ತಾ ಇರ್ತಾರೆ, ಬೇಗುತ್ತಾ ಇರ್ತಾರೆ. ಅಂತವರು ಏನು ಶೂದ್ರರು. ಎರಡನೇದು, ಯಾರು ಪ್ರಾಣಿಗಳನ್ನ ಹಿಂಸಿಸ್ತಾ ಇದ್ದಾರೆ, ಸಮಸ್ತ ಜೀವರಾಶಿಗಳ ಮೇಲೆ ದಯೆಯನ್ನ ತೋರ್ತಾ ಇಲ್ಲ, ದಯೆ ಇಲ್ಲದವರು ಅವರೆಲ್ಲರೂ ಯಾರು ಶೂದ್ರರೇ. ಹಿಂಸಿಸುವುದು ಅಂದ್ರೆ ಬರೀ ಆಹಾರಕ್ಕಾಗಿ ಅಂತ ತಿಳ್ಕೊಳ್ಬೇಡಿ. ಬೇಕಾದಷ್ಟು ರೀತಿಯಲ್ಲಿ ನಾವು ಪಶು ಪಕ್ಷಿ ಪ್ರಾಣಿಗಳನ್ನು ಹಿಂಸೆ ಮಾಡ್ತಾ ಇದ್ದೇವೆ. ನಮ್ಮ ಆನಂದಕ್ಕಾಗಿಯೂ ಕೂಡ ಈ ಪ್ರಾಣಿಗಳನ್ನು ಹಿಂಸೆ ಮಾಡ್ತಾ ಇದ್ದೇವೆ. ಮೀನುಗಳನ್ನ ತೊಟ್ಟಿಗಳಲ್ಲಿ ಬೆಳೆಸ್ತಾ ಇದ್ದೇವೆ, ಅಥವಾ ಗಾಜಿನ ಇದರಲ್ಲಿ ಇಟ್ಟು ಅವನ್ನ ಬೆಳೆಸ್ತಾ ಇದ್ದೇವೆ. ಅವುಗಳನ್ನ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ದೇವೆ ನಾವು, ಅಲ್ವಾ? ಇವತ್ತು ಗಿಳಿಗಳನ್ನ ಸಾಕ್ತಾ ಇದ್ದೇವೆ, ಪಶು ಪಕ್ಷಿಗಳನ್ನ ನಾವು ಬಂಧನದಲ್ಲಿಟ್ಟು ಸಾಕ್ತಾ ಇದ್ದೇವೆ. ಅವುಗಳಿಗೆ ಸ್ವಾತಂತ್ರ್ಯವನ್ನು ನಾವು ಕಸಿದುಕೊಂಡಿದ್ದೇವೆ. ಎಷ್ಟೋ ಹುಟ್ಟಿದ ತಕ್ಷಣ ತಾಯಿ ಮರಿಗಳನ್ನ ನಾವು ಬೇರೆ ಮಾಡ್ತಾ ಇದ್ದೇವೆ, ಅಲ್ವಾ? ವ್ಯಾಪಾರಕ್ಕಾಗಿ, ವ್ಯವಹಾರಕ್ಕಾಗಿ, ಅಥವಾ ಇನ್ಯಾವುದೋ ಕಾರಣಕ್ಕಾಗಿ. ಹೀಗೆ ಅವುಗಳ ಸ್ವಾತಂತ್ರ್ಯವನ್ನು ನಾವು ಕಿತ್ಕೊಳ್ತಾ ಇದ್ದೇವೆ, ಅವುಗಳ ಆನಂದವನ್ನು ನಾವು ಕಿತ್ಕೊಳ್ತಾ ಇದ್ದೇವೆ, ಅವುಗಳು ನೋವಿನಲ್ಲಿ ಬೇಯುವ ಹಾಗೆ ಮಾಡ್ತಾ ಇದ್ದೇವೆ. ಇನ್ನು ಕೆಲವರು ಪಂದ್ಯಗಳನ್ನು ಆಡ್ತಾರೆ, ಎತ್ತು ಹೋರಿಗಳ ಪಂದ್ಯ ನಡೀತಾ ಇದೆ, ಜಲ್ಲಿಕಟ್ಟು, ಹಾಗೆ ಹೀಗೆ. ಅದರಲ್ಲಿ ಎಷ್ಟು ಹಿಂಸೆ ನಡೀತದೆ, ಎಷ್ಟು ಪ್ರಾಣಿಗಳು ಅದರಲ್ಲಿ ಬಲಿಯಾಗ್ತವೆ. ಅದನ್ನ ನೋಡಿ ಆನಂದಿಸ್ತೇವೆ, ನಾವು ಸಂಭ್ರಮಿಸ್ತೇವೆ, ಖುಷಿ ಪಡ್ತೇವೆ, ಟಾಕಿ ಹೊಡಿತೇವೆ. ಇದು ಹಿಂಸೆ ಅಲ್ಲವಾ? ಬರೀ ಆಹಾರಕ್ಕಾಗಿ ಹಿಂಸೆ ಮಾಡುವುದು ಮಾತ್ರ ಹಿಂಸೆ ಅಲ್ಲ. ನಮ್ಮ ಆನಂದಕ್ಕಾಗಿ, ನಮ್ಮ ಮೋಜಿಗಾಗಿ ಅಮಾಯಕ ಮೂಕ ಪ್ರಾಣಿಗಳನ್ನ ಬಳಸಿಕೊಂಡು ನಾವು ಕೋಳಿಗಳ ಪಂದ್ಯ ಮಾಡ್ತಾರೆ. ಅವು ಹೊಡ್ಕೊಂಡು ಹೊಡ್ಕೊಂಡು ರಕ್ತ ಆಗಿ ಹರಿದು ಸಹ ಇದಾಗ್ತಾ ಇರೋದು ಅದನ್ನು ನೋಡಿ ಆಮೇಲೆ ಟಗರುಗಳ ಪಂದ್ಯಗಳು ನಡೀತದೆ. ಹೀಗೆ ಅಂದ್ರೆ ನಮ್ಮ ಮೋಜು ಮಸ್ತಿಗಾಗಿ ಪಶು ಪಕ್ಷಿ ಪ್ರಾಣಿಗಳನ್ನು ಕೂಡ ಬಳಸಿಕೊಂಡು ಆ ಹಿಂಸೆಯನ್ನು ನೋಡಿ ಕೆಲವರು ನಾವು ಆಡೋದಿಲ್ಲ ನೋಡ್ತೀವಿ, ಆದ್ರೆ ನೋಡುವುದು, ಅಲ್ಲಿ ಹೋದವರು, ಅದನ್ನು ಪ್ರಚೋದನೆ ಮಾಡಿದವರು, ಅದಕ್ಕೆ ಯಾರ್ಯಾರೆಲ್ಲ ಪಾಲುದಾರರಾಗ್ತಾರೆ ಎಲ್ಲರೂ ಆ ಪಾಪದಲ್ಲಿ ಪಾಲುದಾರರೇ. ಮೂರನೇದು, ಪ್ರಾಣಿಗಳನ್ನ ಸಾಯಿಸುವವನು ಕೂಡ ಶೂದ್ರ. ಕೇವಲ ನಾಲಿಗೆ ರುಚಿಗಾಗಿ, ಬಾಯಿ ರುಚಿಗಾಗಿ ಪಶು ಪಕ್ಷಿ ಪ್ರಾಣಿಗಳನ್ನ, ಸಸ್ಯ ಜೀವರಾಶಿಗಳನ್ನ ಯಾರು ಕೊಂದು ತಿಂತಾ ಇದ್ದಾನೆ ಎಲ್ಲರೂ ಶೂದ್ರರೇ, ಕೀಳು ಕುಲದವನು. ಬಾಧೆಗಳಲ್ಲಿ ನಾವು ಕೂತು ಹೋದಾಗ, ತುಂಬಾ ಕಷ್ಟ ಬಂದಾಗ ನಾವು ಏನ್ ಮಾಡ್ತೀವಿ? ದೇವರಿಗೆ ಏನಪ್ಪಾ ಭಗವಂತನಿಗೆ ಕರುಣೆನೇ ಇಲ್ಲ, ಇಷ್ಟು ನನಗೆ ಕಷ್ಟ ಕೊಡುವುದು, ಕಷ್ಟದ ಮೇಲೆ ಕಷ್ಟ. ನಿನ್ನ ಜೀವ, ನೀನು ನಿನ್ನ ಕೆಳಗಿನ ಜೀವಗಳ ಮೇಲೆ ನೀನು ದಯೆ ತೋರಲಿಲ್ಲ ಅಲ್ವಾ? ನಿನಗೆ ದಯೆ ಇಲ್ಲ, ಕರುಣೆ ಇಲ್ಲ, ವಾತ್ಸಲ್ಯ ಇಲ್ಲದ ಮೇಲೆ ನಿನ್ನ ಮೇಲಿರುವ ಭಗವಂತ ಯಾಕೆ ನಿನಗೆ ದಯೆ ತೋರ್ತಾ ಇದೆ ಅಲ್ವಾ? ನೀನು ನಿನ್ನ ಕೆಳಗಿನ ಅಸಹಾಯಕವಾದಂತ ಪಶು ಪಕ್ಷಿ ಪ್ರಾಣಿಗಳನ್ನ ದಯೆಯಿಂದ ನೋಡಿದ್ರೆ ಆ ಪ್ರಾಣಿಗಳು ನಿನ್ನನ್ನು ದಯೆಯಿಂದ ನೋಡ್ತಾ ಇದ್ವು ಅಲ್ವಾ? ಧೃತರಾಷ್ಟ್ರ ಬಂದು ಹೇಳಿದ, ಅಲ್ಲಿ ಕೃಷ್ಣ, ನಾನು 100 ಮಕ್ಕಳನ್ನು ಪಡೆದೆ, ಒಬ್ರೂ ಉಳಿಲಿಲ್ಲ. ಏನು ಕಾರಣ ಇದಕ್ಕೆ? ಅದಕ್ಕೆ ಕೃಷ್ಣ ಹೇಳಿದ, ನೀನು ಮಾಡಿದ ಕರ್ಮ ಕಾರಣ. ನಾನೇನು ತಪ್ಪು ಮಾಡಿದೆ? ಇಲ್ಲ, ನೀನು ಹಿಂದಿನ ಜನ್ಮದಲ್ಲಿ ಒಂದು ಹಂಸ ಪಕ್ಷಿಯ ಮೊಟ್ಟೆಗಳನ್ನ 100 ಮೊಟ್ಟೆಗಳನ್ನ ನೀನು ನಾಶ ಮಾಡಿದೀಯ, ಅದರ ಗೂಡನ್ನೆಲ್ಲ ಒಡೆದಾಕಿ. ಆ ಪಾಪಕ್ಕಾಗಿ ನಿನಗೆ ಅದು ಪಾಪ ಬಂತು. ಆಗ ಆ ಪಕ್ಷಿ ಎಷ್ಟು ನೊಂದಿದೆ ಗೊತ್ತಿದೆಯಾ? ಎಷ್ಟು ನೋವಾಗಿದೆ ಅಲ್ವಾ? ಅದು ನಿನಗೆ ಅರ್ಥ ಆಗ್ಬೇಕಲ್ವ? ಆಗ ಅದಕ್ಕೆ ಕೇಳ್ತಾನೆ, ನನಗೆ ಅವಾಗ್ಲೇ ಅದ್ರ ಶಿಕ್ಷೆ ಸಿಗ್ಬೋದಿತ್ತಲ್ವಾ? ಇಲ್ಲಿವರೆಗೂ ಇಷ್ಟು ವರ್ಷ ಯಾಕೆ ಕಾಯ್ಬೇಕಿತ್ತು? ಅದು ಎಷ್ಟೋ ಜನ್ಮದ ಹಿಂದೆ ನಡೆದಿದ್ದು, ಅದೇನ್ ಹಿಂದಿನ ಜನ್ಮದ್ದು ಅಲ್ಲ, ಯಾವುದೋ ಒಂದು ಜನ್ಮದಲ್ಲಿ ಆಗಿತ್ತು. ಅದಕ್ಕೆ ಕೃಷ್ಣ ಹೇಳಿದ, ನೀನು 100 ಮೊಟ್ಟೆಗಳನ್ನ ಹಾಕಿ ಇದು ಮಾಡಿದ್ಯಲ್ವಾ? ಆ 100 ಮೊಟ್ಟೆ ಅದು ಎಷ್ಟು ಕಷ್ಟಪಟ್ಟು ಅದನ್ನ ಇದು ಮಾಡಿತ್ತು ಗೊತ್ತಾ? ನಿನಗೂ ಗೊತ್ತಾಗ್ಬೇಕಲ್ಲ 100 ಮಕ್ಕಳನ್ನ ಪಡೆಯೋದು ಎಷ್ಟು ಕಷ್ಟ ಅಂತ ಹೇಳಿ.
ಆ ಆ 100 ಒಬ್ಬ ಮಗ ಹೋದ್ರೆ ತಡ್ಕೊಳಕ್ಕಾಗ, 100 ಕಳ್ಕೊಂಡಾಗ ಆ ನೋವು ಹೇಗಿರ್ತದಲ್ವ, ಅದು ನಿನಗೆ ಗೊತ್ತಾಗ್ಬೇಕಲ್ಲ. ಜೊತೆಗೆ ನಿನಗೆ 100 ಮಕ್ಕಳನ್ನ ಪಡೆಯುವ ಪುಣ್ಯ ಬೇಕಲ್ವಾ, ಆ ಪುಣ್ಯ ಸಂಪಾದನೆಗೋಸ್ಕರ ನಿನಗೆ ಇಷ್ಟು ವರ್ಷ ಆ ಪಾಪ ಕಂಡಿಲ್ಲ. ಆ 100 ಮಕ್ಕಳನ್ನ ಪಡೆಯುವ ಪುಣ್ಯ ಬಂದಾಯ್ತು, ನಿನಗೆ ಮಕ್ಕಳು ಬಂದ್ರು. ಆದರೆ ನೀನು ಮಾಡಿದ ಕರ್ಮ ಅದೇನಾಯ್ತು, ಫಲಿತವಾಯ್ತು, ಫಲಿಸ್ತು. ಅದಕ್ಕೆ ನೀನು ಎಲ್ಲಾ ನಿನ್ನ 100 ಮಕ್ಕಳನ್ನ ಕಳ್ಕೊಳ್ಬೇಕಾಗಿ ಬಂತು. ಹೀಗೆ ಸಮಸ್ತ ಜೀವರಾಶಿಗಳ ಮೇಲೆ ದಯೆ ಇಲ್ಲದೆ ಹಿಂಸಿಸಿದರೆ ಅವರು ಎಷ್ಟು ಉತ್ತಮ ಕುಲದಲ್ಲಿ ಹುಟ್ಟಿದರೂ ಕೂಡ ಅವ್ರು ಯಾರೋ ಶೂದ್ರರೇ. ಯಾರೋ ಶೂದ್ರರೇ. ಮುಂದಿರುವ ಜೀವಿಯನ್ನ ಭಯಪಡಿಸಿದ್ರೆ ಅವನು ಶೂದ್ರ. ಮಹಾಭಾರತದಲ್ಲಿ ಕೃಷ್ಣ ಹೇಳ ಒಂದು ಮಾತು ಬರ್ತದೆ, ಏನಂದ್ರೆ ನಾವು ಹೇಗೆ ಜೀವಿಸಬೇಕು ಅಂದ್ರೆ, ನಮ್ಮನ್ನ ನೋಡಿ ಇನ್ನೊಬ್ರು ಹೆದರಬಾರದಂತೆ, ಇನ್ನೊಬ್ಬರನ್ನ ನೋಡಿ ನಾವು ಹೆದರಬಾರದಂತೆ, ಅಲ್ವಾ? ನಮ್ಮನ್ನ ನೋಡಿ ಇನ್ನೊಬ್ರು ಹೆದರಬಾರದು, ಇನ್ನೊಬ್ಬರನ್ನ ನೋಡಿ ನಾವು ಹೆದರಬಾರದು. ಹಾಗೆ ಬದುಕಬೇಕು. ಹಾಗೆ ಬದುಕುವುದನ್ನು ಅಭ್ಯಾಸ ಮಾಡಬೇಕು. ಇತರರ ವಸ್ತುಗಳನ್ನ ಕಳ್ಳತನ ಮಾಡಿದರೆ ಅವನು ಶೂದ್ರ. ಕಳ್ಳತನ ಯಾವ್ಯಾವ ರೀತಿ ಆದ್ರೂ ಆಗಿರ್ಬೋದು, ಕಳ್ಳತನವನ್ನು ಮಾಡಿ ಬದುಕ್ತಾ ಇದ್ರೆ, ಕದ್ದು ಬದುಕ್ತಾ ಇದ್ರೆ ಅವನು ಶೂದ್ರ, ಕೀಳು ಕುಲದವನು. ಸಾಲವನ್ನ ಮಾಡಿ ಎತ್ತಿ ಹಾಕಿ ಓಡಿ ಹೋದರೆ, ಸಾಲ ತೀರಿಸಲಾಗದೆ ಓಡಿ ಹೋದರೆ ಅವನು ಯಾರು, ಅವನು ಶೂದ್ರ. ದಾರಿ ಹೋಗರನ್ನು ದೋಚುವವನು ಶೂದ್ರ. ಇವಾಗೆಲ್ಲ ಅದೇನೇ ಇಲ್ಲ, ಆದ್ರೆ ಹಿಂದಿನ ದಿನಗಳಲ್ಲಿ ಅದು ತುಂಬಾ ತುಂಬಾ ಇತ್ತು. ಸುಳ್ಳು ಸಾಕ್ಷ್ಯಗಳನ್ನ ಹೇಳುವವನು ಶೂದ್ರ. ಸುಳ್ಳು ಸುಳ್ಳು ಹೇಳೋದು, ಸುಳ್ಳು ಹೇಳ್ತಾ ಇದ್ದೀರಿ ಶೂದ್ರ ಅವನು. ಅದಕ್ಕೆ ಪ್ರಮಾಣ ಹೇಳೋದು, ಇಲ್ಲ ನಾನು ಹೇಳಿದ್ದೆ ಸರಿ, ಮತ್ತೆ ಅದನ್ನು ಸಮರ್ಥಿಸಿಕೊಳ್ಳುವುದು ತಪ್ಪು. ಅವರು ಯಾರು, ಶೂದ್ರರು. ಜೊತೆಗೆ ಪರಸ್ತ್ರೀಯರನ್ನ, ಪರಪುರುಷರನ್ನ ಕಾಮದೃಷ್ಟಿಯಲ್ಲಿ ನೋಡುವವನು ಅವನು ಶೂದ್ರ. ಪರಪುರುಷ ಇರ್ಬೋದು, ಪರ ಸ್ತ್ರೀಯರಿರ್ಬೋದು, ಅವ್ರನ್ನ ಕಾಮದೃಷ್ಟಿಯಿಂದ ಯಾರು ನೋಡ್ತಾ ಇದ್ದಾನೆ, ಬಳಸ್ಕೊಳ್ತಾ ಇದ್ದಾನೆ, ಅವನು ಶೂದ್ರ. ಅಲ್ವಾ? ರಾವಣರ ಯುದ್ಧ ಆಯ್ತು. ರಾಮ ಅಯೋಧ್ಯೆಗೆ ಬಂದಾಗ ಕೌಸಲ್ಯ ಕೇಳಿದ್ಲಂತೆ, ಮಗ ನೀನು ರಾವಣನ ಸಂಹರಿಸಿದೀಯ? ಆಗ ರಾಮ ಈ ರೀತಿ ಹೇಳಿದಂತೆ, ರಾವಣ ಪರಮ ಶಿವಭಕ್ತ, ಪರಮ ಜ್ಞಾನಿ, ಅವನು ಪರಮ ಯೋಗಿ, ಅವನು ನೆರಕ್ಕೆ ಉರುಳಿದು ಅಂತ ಉರುಳಿದವನು ಅಂತ ಹೇಳಿದ. ಇದರಿಂದ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ರಾಮನ ಗುಣಗಳನ್ನು ಎಷ್ಟು ಶ್ರೇಷ್ಠವೋ, ತನ್ನ ಹೆಂಡತಿಯನ್ನ ಎತ್ತಿಕೊಂಡ ಹೋದವನು ಶತ್ರುವೂ ಅಲ್ಲವೇ ಎಂದು ಕೀಳಾಗಿ ಮಾತನಾಡಲಿಲ್ಲ. ಯುದ್ಧದಲ್ಲಿ ನಾನೇ ಜಯಿಸಿದೆ ಅಂತ ಗರ್ವದಿಂದ ಹೇಳಿಕೊಳ್ಳಿಲ್ಲ. ಏನ್ ಹೇಳಿದ, ಒಬ್ಬ ಪರಮ ಶಿವಭಕ್ತ, ಪರಮಜ್ಞಾನಿ, ಪರಮಯೋಗಿ, ಅವನು ನೆರೆಕುರುಳಿದ ನಮ್ಮ. ಹೌದು, ಅವನು ಯಾರೋ ಹಾಗೆ ಹೇಳಿಲ್ಲ. ಅಂದ್ರೆ ಎಷ್ಟು ಉತ್ತಮ ಕೆಲಸಗಳನ್ನ ಮಾಡಿದರೂ ಇಂತಹ ಬೈಕೆಗಳಿಂದ ಪರಸ್ತ್ರೀಯರನ್ನ ಕಾಮದೃಷ್ಟಿಯಿಂದ ನೋಡಿದವರ ಪತನವಾಗ್ತದೆ. ಅದರಲ್ಲಿ ಎರಡೂ ಇತ್ತು. ಇವನು ತಾನು ಕೊಚ್ಚಿಕೊಳ್ಳುವ ಮಾತು ಇರಲಿಲ್ಲ. ಅವನು ಪರಮ ಶಿವಭಕ್ತನೇ ಆಗಿದ್ದರೂ ಸರಿ, ಅವನು ಮಹಾಯೋಗಿಯೇ ಆಗಿದ್ದರೂ ಸರಿ, ಅವನು ಪರಮ ಜ್ಞಾನಿಯೇ ಆಗಿದ್ದರೂ ಸರಿ, ಪರಸ್ತ್ರೀಯರ ಮೇಲೆ, ಪರಪುರುಷನ ಮೇಲೆ ಕಣ್ಣು ಹಾಕಿದ್ದಾನೆ ಅಂದ್ರೆ ಅವನು ಬದುಕಲಿಕ್ಕೆ ಯೋಗ್ಯನಲ್ಲ. ಅವನು ಶಿಕ್ಷಿಸಬೇಕಾದವನು ಅಂತ, ಶಿಕ್ಷೆಗೆ ಒಳಗಾಗಬೇಕಾದವನು ಅಂತ ಅರ್ಥ. ಆ ಮಾತಿನಲ್ಲಿ ಅರ್ಥೈಸಿದ. ಹಾಗೆ ಹೇಳ್ಬೋದಿತ್ತು, ರಾವಣ ಒಬ್ಬ ದುಷ್ಟ ರಾಕ್ಷಸ ಸತ್ತ ಹೇಳ್ಬೋದಿತ್ತು. ಹಾಗೆ ಹೇಳಿಲ್ಲ. ಪರಮ ಶಿವ ಯೋಗಿ, ಶಿವಭಕ್ತ, ಯೋಗಿ, ಪರಮಜ್ಞಾನಿ, ರಮಣ ನೆಲಕ್ಕುರುಳಿದ, ಸತ್ತು ಹೋಗ್ಬಿಟ್ಟ. ಅಂದ್ರೆ ಅದರಲ್ಲೇ ಅರ್ಥ ಮಾಡ್ಕೊಳ್ಬೇಕು, ಅವನು ಆಗಿದ್ದರೂ ಸರಿ, ಅವನು ಪರಮ ಯೋಗಿ ಆಗಿದ್ದರೂ ಸರಿ, ಪರಮ ಪುರುಷನಾಗಿದ್ದರೂ ಸರಿ, ಯಾರಾಗಿದ್ದರೂ ಸರಿ, ಬುದ್ಧಿ ಸರಿ ಇಲ್ಲ ಅಂದ್ರೆ ಅವನಿಗೆ ಬದುಕುವ ಅರ್ಹತೆ ಇರುವುದಿಲ್ಲ. ಯಾರು ತಂದೆ ತಾಯಿಯನ್ನು ನಿರ್ಲಕ್ಷ್ಯವಾಗಿ ಬಿಟ್ಟಿದ್ದಾನೆ,
ಅವನು ಶೂದ್ರ ಅಲ್ವಾ. ಯಾರು ತಂದೆ ತಾಯಿಗಳನ್ನ ನಿರ್ಲಕ್ಷ್ಯವಾಗಿ ನಮ್ಮದು ಶ್ರೇಷ್ಠ ಕುಲ, ನಮ್ಮ ಮನೆಯಲ್ಲಿ ಮದುವೆಗೆ ಇಷ್ಟು ಖರ್ಚು ಮಾಡಿದ್ದಾನೆ, ನಾನು ದೊಡ್ಡ ಮನೆಯನ್ನು ಕಟ್ಟಿದ್ದೇನೆ, ಇಂದು ದೊಡ್ಡಸ್ತಿಗೆ ಹೇಳ್ಕೊಳ್ತಾ ಇರ್ತಾರೆ ಅಲ್ವಾ. ನೀನೇನು ಕೊಚ್ಕೊಳ್ತಾ ಇರ್ತಾರೆ, ನಾನು ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ. ತಂದೆ ತಾಯಿಯನ್ನ ರಕ್ಷಣೆ ಮಾಡದವನು ಶೂದ್ರ. ಕುಟುಂಬ ಸದಸ್ಯರೊಂದಿಗೆ ಅಸಭ್ಯವಾಗಿ ನಡೆದುಕೊಳ್ಳುವವನು ಅಥವಾ ಅವರೊಂದಿಗೆ ಕಠಿಣವಾಗಿ ಯಾರು ಮಾತನಾಡ್ತಾ ಇದ್ದಾನೆ ಅವನು ಶೂದ್ರ. ನಮ್ಮವರ ಜೊತೆಗೇನೆ ಯಾರು ಮನಸ್ಸಿಗೆ ನೋವು ಆಗುವ ಹಾಗೆ, ಅವ್ರು ಏನೇ ಇರ್ಲಿ, ಅವ್ರು ಹೇಗೆ ಇರ್ಲಿ, ಅವರನ್ನ ನೋಯಿಸಿ ಯಾರು ಬದುಕ್ತಾ ಇದ್ದಾನೆ. ಇವತ್ತು ಬೇಕಾದಷ್ಟು ನಡೀತದೆ ಅಲ್ವ ಸಮಾಜದಲ್ಲಿ. ಗಂಡನನ್ನು ನೋಯಿಸಿಯೋ, ಹೆಂಡತಿಯನ್ನ ನೋಯಿಸಿಯೋ, ಇಲ್ಲ ಇನ್ಯಾರನ್ನೋ ನೋಯಿಸಿಯೋ, ಅತ್ತೆ ಮಾವನನ್ನು ನೋಯಿಸಿಯೋ, ಅಪ್ಪ ಅಮ್ಮನನ್ನು ನೋಯಿಸಿಯೋ, ನೋಯಿಸಿ ಬದುಕುವವರು ಶೂದ್ರರು, ಕಷ್ಟಪಟ್ಟು ಬದುಕುವವರು ಶೂದ್ರರು. ಅನಾತ್ಮನ ಕುರಿತು ಹೇಳುವವರು ಶೂದ್ರರು. ಯಾರು ಅನಾತ್ಮ? ಮನಸ್ಸು. ಅನಾತ್ಮ ಮನಸ್ಸಿನ ಕುರಿತು ಹೇಳಬಾರದು. ಅಂದ್ರೆ ಮನಸ್ಸು ಬಗ್ಗೆ ಹೇಳೋದಂದ್ರೆ ಪ್ರಾಪಂಚಿಕ ವಿಷಯಗಳ ಕುರಿತು ಯಾರು ಮಾತಾಡ್ತಾ ಇದ್ದಾನೆ, ಬರೀ ಫೋನ್ ಮಾಡಿದ್ರೆ ಸಾಕು, ಬರೀ ಪ್ರಾಪಂಚಿಕ ಲಾಭಗಳು, ಅದನ್ನ ಮಾಡಿದ್ರೆ ನನಗೇನ್ ಲಾಭ ಸಿಗ್ತದೆ, ಇದನ್ನ ಮಾಡಿದ್ರೆ ನನಗೇನ್ ಲಾಭ ಸಿಗ್ತದೆ, ಅದ್ಯಾಕೆ ಮಾಡಬೇಕು, ಇದು ಯಾಕೆ ಮಾಡಬೇಕು, ಹಾಗೆ ಅನಿತ್ಯವಾದ ವಿಷಯಗಳ ಕುರಿತು ಯಾರು ಮಾತಾಡ್ತಾ ಇದ್ದಾನೆ, ಮತ್ತೆ ಯಾರಾದರೂ ಆ ಆತ್ಮದ ಕುರಿತು ಅಲ್ಲದೆ ಅನಾತ್ಮನ ಕುರಿತು ಹೇಳ್ತಾ ಇದ್ದಾರೋ ಅವರೆಲ್ಲರೂ ಶೂದ್ರರು. ಅದಕ್ಕೆ ಹೇಳೋದು ಸಜ್ಜನರ ಸಂಘ. ನಾವು ಶೂದ್ರರ ಸಂಘ ಮಾಡಬಾರದು, ಸಜ್ಜನರ ಸಂಘ ಮಾಡಬೇಕು. ಹಾಗೆ ಯಾವಾಗ ನಾವು ಧ್ಯಾನದಿಂದ ಆತ್ಮನನ್ನು ಸೇರಿಕೊಳ್ತೀವೋ, ಯಾವ ಧ್ಯಾನದಿಂದಾಗಿ ಆತ್ಮನನ್ನು ತಿಳಿದುಕೊಳ್ತೀವೋ ಅದೇ ಸರಿಯಾದ ಧ್ಯಾನ. ಮತ್ತೆ ಮತ್ತೆ ನಾವು ಮಾಡಬೇಕಾದದ್ದು ಯಾವುದೋ ಶ್ವಾಸದ ಮೇಲೆ ಗಮನಗಳು ಹೊರತು ಇನ್ಯಾವುದೋ ಧ್ಯಾನವನ್ನಲ್ಲ. ಕೆಟ್ಟ ಕೆಲಸಗಳನ್ನ ಮಾಡಿ ಇತರರನ್ನ ತಿಳಿದುಕೊಳ್ಳಬಾರದು, ಅದು ಬೇರೆಯವರಿಗೆ ಗೊತ್ತಾಗಬಾರದು ಅಂತ ಯಾರು ಅದನ್ನ ರಹಸ್ಯ ಮಾಡ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ, ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾನೆ, ಒಳಗೆ ಇಟ್ಟುಕೊಳ್ತಾ ಇದ್ದಾನೆ, ಅವನು ಶೂದ್ರ ಅಲ್ವಾ. ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ಯಾವಾಗ ನಮ್ಮ ಪಾಪ ಕರಗುತ್ತದೆ. ರಾಮಾಯಣದಲ್ಲಿ ರಾಮ ಮತ್ತೆ ಜಾಬಾಲಿ ಋಷಿಗಳು ಅಂತ ಹೇಳಿ ಬರ್ತದೆ ಅರಣ್ಯಕಾಂಡದಲ್ಲಿ. ಅಲ್ಲಿ ಅವರಿಬ್ಬರ ನಡುವೆ ನಡೆಯುವಂತ ಒಂದು ಸಂಭಾಷಣೆ, ಪಾಪ ಹೇಗೆ ಕರಗ್ತದೆ. ಅದಕ್ಕೆ ರಾಮ ಹೇಳುವ ಸುಲಭವಾದ ಉತ್ತರ ಏನಂದ್ರೆ, ಪಾಪ ಪುಣ್ಯ, ಪುಣ್ಯವೂ ಕರಗ್ತದೆ, ಪಾಪವೂ ಕರಗ್ತದೆ. ಹೇಗೆ ಕರಗ್ತದೆ? ಅದಕ್ಕೆ ರಾಮ ಹೇಳಿದ, ನೀನು ಪುಣ್ಯ ಮಾಡಿದೀಯಾ, ಒಳ್ಳೆ ಕೆಲಸ ಮಾಡಿದೀಯಾ, ಯಾರ ಹತ್ರನೂ ಹೇಳ್ಬೇಡ. ಯಾಕೆ? ನೀನು ಏನನ್ನ ಹೇಳ್ತೀಯೋ ಅದು ಕರಗ್ತದೆ, ಏನನ್ನ ಬಾಯಿ ಬಿಟ್ಟು ಹೇಳ್ತೀವೋ ಅದು ಕರಗ್ತದೆ. ಇದು ಸೂತ್ರ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ರಾಮ ಹೇಳಿದ, ನಾವು ಉಲ್ಟಾ ಮಾಡ್ತೀವಿ. ನಾವು ಉಲ್ಟಾ ಮಾಡ್ತೀವಿ, ಪುಣ್ಯವನ್ನ ಎಲ್ಲ ಕಡೆ ಹೇಳ್ಕೊಂಡು ಬರ್ತೀವಿ, ಪಾಪವನ್ನ ಎಲ್ಲ ಕಡೆ ಮುಚ್ಚಿ ಹಾಕ್ತೀವಿ. ಅದಕ್ಕೆ ಪಾಪ ಬೆಳೀತದೆ, ಪುಣ್ಯ ಕರಗ್ತದೆ. ಅದಕ್ಕೆ ರಾಮ ಹೇಳ್ತಾನೆ, ಏನು ಇರುವುದು, ನೀನ್ ಏನನ್ನ ಹೇಳ್ತೀಯೋ ಅದು ಕರಗ್ತದೆ. ಅದಕ್ಕೆ ರಾಮ ಹೇಳಿದ, ನೀನೇನಾದ್ರೂ ಪಾಪ ಮಾಡಿದ್ಯಾ, ಅದನ್ನು ಎಲ್ಲ ಕಡೆ ಹೇಳ್ಕೊಂಡು ಬಾ. ಹೌದು, ನಾನು ಪಾಪ ಮಾಡಿದ್ದೇನೆ, ನಾನು ಪಾಪ ಅದು ಮಾಡಿದೆ, ಹೇಳ್ಕೊಂಡ್ ಬಾ, ಹೇಳ್ಕೊಂಡ್ ಬಾ, ಹೇಳ್ಕೊಂಡ್ ಬಾ. ಹೇಳ್ತಾ 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 ಏನಾಗ್ತದೆ ಗೊತ್ತು? ನಿನ್ನ ಪಾಪ ಕರಗ್ತದೆ, ಪಾಪ ಕರಗ್ತದೆ. ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ಯಾ, ಪುಣ್ಯದ ಕೆಲಸ ಮಾಡಿದ್ಯಾ, ಯಾರ ಹತ್ರನೂ ಬಾಯಿ ಬಿಡಬೇಡ, ಯಾರ ಹತ್ರನೂ ಹೇಳ್ಬೇಡ, ಹೇಳಿದೇ ಕರಗ್ತದೆ. ಅದಕ್ಕೆ ಏನ್ ಮಾಡು, ಏನೇ ಮಾಡು ಒಳ್ಳೆ ಕೆಲಸ, ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗ್ಬೇಡ. ಏನಾದ್ರೂ ತಪ್ಪು ಕೆಲಸ ಮಾಡಿದ್ಯಾ, ಮುಚ್ಚಿ ಹಾಕ್ಲಿಕ್ಕೆ ಹೋಗ್ಬೇಡ, ಹೇಳಿಬಿಡು ಅದನ್ನ. ಎಲ್ಲರ ಕಡೆಗೆ ಟಾಮ್ ಟಾಮ್ ಹಾಡ್ಕೊಂಡು ಬರ್ಬೇಕು ನೀನು. ಅವಾಗ ಆ ಪಾಪವೆಲ್ಲ ಕರಗಿ ಹೋಗ್ತದೆ, ಅದು ಗುಪ್ತವಾಗಿ ಉಳಿಯೋದಿಲ್ಲ. ಹಾಗಾಗಿ ನಾವು ತಿಳ್ಕೊಂಡಿರ್ಬೋದು, ನಾವು ಏನ್ ಮಾಡಿದ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ, ನಾವು ರಹಸ್ಯವಾಗಿ ಮಾಡ್ತಾ ಇದ್ದೇವೆ, ಕದ್ದು ಮಾಡ್ತಾ ಇದ್ದೇವೆ, ನಮಗೆ ಬೇರೆ ಯಾರು ನೋಡೋರಿಲ್ಲ, ಇದಕ್ಕೇನ್ ಸಾಕ್ಷಿ ಇಲ್ಲ, ನಾವು ತಪ್ಪಿಸ್ಕೊಂಡು ಬಿಟ್ವಿ. ಸಾಧ್ಯವೇ ಇಲ್ಲ, ಯಾರು ಸಾಧ್ಯವೇ ಇಲ್ಲ. ಕಣ್ಣು ತಪ್ಪಿಸಿ ಮಾಡ್ತೀವಿ ಅನ್ನೋದು ಸಾಧ್ಯವೇ ಇಲ್ಲ. ಯಾರ ಕಣ್ಣು ತಪ್ಪಿಸಿದ್ರು ಆ ಭಗವಂತನ ಕಣ್ಣು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ವ್ಯಾಸರಾಜರು ಒಮ್ಮೆ ಕನಕದಾಸರು ಎಲ್ಲರನ್ನ ಶಿಷ್ಯರನ್ನ ಕರೆದು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ರಂತೆ.
ಒಟ್ಟು ಯಾರು ನೋಡದ ಹಾಗೆ ಇದನ್ನ ತಿನ್ಕೊಂಡು ಬರಬೇಕು. ಎಲ್ಲರೂ ತಿನ್ಕೊಂಡು ಬಂದ್ರಂತೆ, ಕನಕದಾಸರು ಮಾತ್ರ ಹಾಗೆ ಬಂದ್ರಂತೆ. ಯಾಕಪ್ಪ, ಯಾಕೆ ತಿನ್ಲಿಲ್ಲ ನಾ ಗುರುಗಳೇ? ಎಲ್ಲೂ ಯಾರೂ ಇಲ್ಲದ ಜಾಗ ನನಗೆ ಸಿಗಲೇ ಇಲ್ಲ. ಯಾಕಪ್ಪ ಸಿಗಲಿಲ್ಲ? ಯಾರು ಇಲ್ಲದ ಜಾಗ ಹೇಗಿರ್ಲಿಕ್ಕೆ ಸಾಧ್ಯ ಇದೆ? ಭಗವಂತ ಎಲ್ಲವನ್ನು ನೋಡ್ತಾ ಇದ್ದಾನೆ, ಎಲ್ಲ ಕಡೆ ಆವರಿಸಿದ್ದಾನೆ ಅಲ್ವಾ? ಪ್ರತಿಯೊಂದು ಕಡೆ ಅವನ ಕಣ್ಣು ತಪ್ಪಿಸಿ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಾನು ಭಗವಂತನ ಕಣ್ಣು ತಪ್ಪಿಸಿ ಹೇಗೆ ಬಾಳೆಹಣ್ಣು ತಿನ್ಲಿಕ್ಕೆ ಆಗ್ತದೆ? ಅದನ್ನೇ ಹೇಳೋದು. ಮೊನ್ನೆ ಇವರು ಒಂದು ಮಾತು ಹೇಳಿದ್ರು ನೋಡಿ, ಯಾರು ಶಂಕರಾಚಾರ್ಯರು ಹೇಳಿದಂತ ಮಾತು, ಯಾರು ಶೈಲಜಾ ಮಾಸ್ಟರ್. ಹ? ಆ ಏನು ಭಜಗೋವಿಂದ ಮೂಢಮತೆಯಲ್ಲಿ ನಾನು ಬ್ರಹ್ಮದಲ್ಲಿ ಯಾವಾಗ ಇರ್ತೀನೋ ಆಗ ಆನಂದ ಬರ್ತದೆ ಅಂತ ಹೇಳಿ ಅಲ್ವಾ? ಅಂದ್ರೆ ಎಲ್ಲ ಕಡೆ ಆ ಬ್ರಹ್ಮನ ಅರಿವು ಇದ್ದಾಗ ಎಲ್ಲ ಕಡೆ. ಈ ಇದರಲ್ಲಿ ಒಂದು ಹಾಡು ಬರ್ತದೆ ನಮ್ಗೆ, ಯಾವುದು, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟು ಇಲ್ಲ, ಕೃಷ್ಣ ಏನ ಬಾರದೆ. ಎಷ್ಟು ಸ್ಪಷ್ಟವಾಗಿ ಎಡವಿ ಬಿದ್ದಾಗ, ಎದ್ದಾಗ, ಕೂತಾಗ, ಆ ಹಾಸಿಗೆ ಮೇಲೆ ಕೂತಾಗ, ಮಲಗಿದಾಗ, ಕೊನೆಗೆ ಏನು ಗಂಡ ಹೆಂಡತಿ ಸಂಸಾರದಲ್ಲಿರುವಾಗಲೂ ಕೂಡ ಕೃಷ್ಣ ಎನ್ನಬಾರದೆ. ಭಗವಂತನ ಆ ಅರಿವು ಯಾವತ್ತೂ ಮರಿಬಾರದು, ಯಾವ ಕ್ಷಣದಲ್ಲೂ ಮರಿಬಾರದು. ಮರೆಯುವುದಲ್ಲ ಅರಿವು. ಪ್ರತಿ ಕ್ಷಣ ಉಣ್ಣುವಾಗ, ತಿನ್ನುವಾಗ, ಕುಡಿಯುವಾಗ, ಏಳುವಾಗ, ಬೀಳುವಾಗ ಕೇಳಿ ಆ ಹಾಡನ್ನ ಒಂದ್ಸಾರಿ ಅಲ್ವಾ? ಎಷ್ಟು ಅದು ಕೃಷ್ಣ ಅಂದ್ರೆ ಯಾರು? ಅಹಂ ಆತ್ಮ, ಆತ್ಮದ ಅರಿವು, ಬ್ರಹ್ಮನ ಅರಿವಿರಬೇಕು. ಕೃಷ್ಣ ಕೃಷ್ಣ ಅನ್ಕೊಂತ ಇರೋದು ಅಂತ ಅರ್ಥ ಅಲ್ಲ. ಆ ಬ್ರಹ್ಮನ ಅರಿವು ನಿತ್ಯ ನಿರಂತರ ನೂತನವಾಗಿ ಕಂಟಿನ್ಯೂ ಇರ್ಬೇಕು. ಆಗ ಯಾವ ಕರ್ಮವೂ ದೋಷವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕರ್ಮವೂ ದೋಷ ಆಗ್ಲಿಕ್ಕೆ ಸಾಧ್ಯ. ಕರ್ಮಯೋಗದಲ್ಲಿ ಕೃಷ್ಣ ಅದನ್ನೇ ಹೇಳೋದು. ಏನೇ ಮಾಡು, ಏನೇನೆಲ್ಲ ಮಾಡ್ತೇವೋ ಎಲ್ಲವನ್ನು ನನಗೆ ಸಮರ್ಪಣೆ ಮಾಡು, ನಿಶ್ಚಿಂತೆಯಿಂದ ಇರು. ಯಾವ ಕರ್ಮದ ಲೋಪ ನಿನಗೆ ಬರುವುದಿಲ್ಲ, ಪಾಪ ನಿನಗೆ ಅಂಟುವುದಿಲ್ಲ ಅಲ್ವಾ? ಹಾಗೆ ನಾವೇನ್ ಮಾಡಬೇಕು? ಇತರರ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿ, ಬೇರೆಯವರಿಗೆ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿ, ತನ್ನ ಮನೆಗೆ ಬಂದಾಗ ಸರಿಯಾಗಿ ಯಾರು ಆತಿಥ್ಯವನ್ನು ಕೊಡುವುದಿಲ್ಲವೋ, ಬೇರೆಯವ್ರ ಮನೆಗೆ ಹೋಗಿ ಊಟ ಮಾಡಿ ಬರ್ತಾನೆ, ಆದ್ರೆ ತನ್ನ ಮನೆಗೆ ಬಂದಾಗ ಸತ್ಕಾರ ಮಾಡೋದು ಗೊತ್ತಿಲ್ಲ, ಅವರನ್ನ ಶೂದ್ರರು ಅಂತ ಕರೀತಾರೆ. ಶೂದ್ರ ಅವನು ಅಲ್ವಾ? ಈ ಬಸವಣ್ಣನವರು ಒಂದು ಇದು ಬರ್ತದೆ ನೋಡಿ, ಏನು ವಚನ, ಏನು ಬಂದಿರಿ ಮನೆಗೆ ಎಂದು ಮಾತನಾಡಿಸಿದೊಡೆ ಸಿರಿ ಹೊಟ್ಟೆ ಒಡೆದು ಹೋಗುವುದು ಎಂದಿ ಅಲ್ವಾ? ಮನೆಗೆ ಬಂದವ್ರನ್ನ ಅಂದ್ರೆ ಅವನು ಶತ್ರುವೇ ಆಗಿರ್ಲಿ, ಪರಮ ಶತ್ರುವೇ ಆಗಿರ್ಲಿ, ಮನೆಗೆ ಬಂದಾಗ ಅವನನ್ನು ಸತ್ಕರಿಸುವುದು ಧರ್ಮ. ಯಾರೇ ಆಗಿರ್ಲಿ ಅವರು ಸತ್ಕರಿಸಬೇಕು. ಮನೆ ಬಾಗಿಲಿಗೆ ಬಂದಿದ್ದಾರೆ ಅಂದ್ರೆ, ಅವನು ಹಂಗ ಅಂದಿದ್ದ, ಹಿಂಗ ಅಂದಿದ್ದ, ಅವನು ಯಾರೋ ಬೀಡ ಆಡ್ದವನು, ಯಾರೋ ದೂರದವನು, ನನಗೆ ಆಗದೆ ಇರೋವನು, ಹಾಗೆಲ್ಲ ಮಾಡಬಾರ್ದು. ಅವನು ಎಂತ ಶತ್ರುವೇ ನಮ್ಮ ಮನೆ ಬಾಗಿಲಿಗೆ ಬಂದಾಗ, ದೇವರು ಅಗ್ನಿ ಬಂದಿದ್ದಾನಂತೆ. ಅಗ್ನಿ, ತಿಥಿಗಳ ಒಳಗೆ ಅಗ್ನಿ ಬರ್ತಾನಂತೆ. ಯಾರು ಅಗ್ನಿ? ಯಾರು? ವೈಶ್ವಾನರ ಅಗ್ನಿ, ಭಗವಂತನೇ ಬಂದ ಹಾಗೆ. ಅತಿಥಿ ದೇವೋಭವ ಸುಮ್ಮನೆ ಹೇಳಿಲ್ಲ, ಅತಿಥಿಗಳ ಒಳಗೆ ಭಗವಂತ ಬರ್ತಾನಂತೆ. ಹಾಗೆ ಅವರನ್ನ ಸತ್ಕಾರ ಮಾಡಬೇಕು. ಬ್ರಾಹ್ಮಣರನ್ನ, ಬ್ರಹ್ಮಜ್ಞಾನಿಗಳನ್ನ, ಸಾಧನೆ ಮಾಡುವವರನ್ನ, ಯೋಗಿಗಳನ್ನ ಯಾರು ಧ್ಯಾನ ಮಾಡ್ತಾ ಇದ್ದಾರೆ, ಅವರನ್ನ ಯಾರು ನಿಂದನೆ ಮಾಡ್ತಾ ಇದ್ದಾರೆ, ಅವರೇ ಅವರೇ ಶೂದ್ರರು. ಅವರೇ ಶೂದ್ರರು. ಹೋಗ್ಲಿ, ಹೊರಗಿನವರು ಮಾಡೋದು ಬಿಡಿ, ಹೊರಗಿನವ್ರು ಗೊತ್ತಿಲ್ಲ, ಅವರಿಗೆ ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲ, ಧ್ಯಾನಿಗಳು ಅಂದ್ರೆ ಏನು ಗೊತ್ತಿಲ್ಲ ಪಾಪ. ಹೋಗ್ಲಿ, ಅವರೇನೋ ಅಜ್ಞಾನದಲ್ಲಿದ್ದಾರೆ. ಧ್ಯಾನದ ಒಳಗಿರುವವರೇ ಧ್ಯಾನಿಗಳನ್ನ ನಿಂದನೆ ಮಾಡಿದ್ರೆ ಶೂದ್ರರಲ್ವಾ? ಅವ್ರಿಗಿಂತ ಇವರು ನೀಚ ಶೂದ್ರರು. ಅವರಾದ್ರೂ ಅಜ್ಞಾನದಲ್ಲಿ ಶೂದ್ರರು, ಇವರಿಗೆ ಗೊತ್ತಿದ್ದು ಶೂದ್ರರು. ಯಾವರನ್ನು ಕೂಡ ನಿಂದನೆ ಮಾಡಬಾರದು. ಎಲ್ಲರೂ ಬ್ರಹ್ಮಜ್ಞಾನಿಗಳು, ಬ್ರಾಹ್ಮಣರು. ಯಾರು ಬ್ರಾಹ್ಮಣರು? ಬ್ರಹ್ಮಜ್ಞಾನವನ್ನು ಹೊಂದಿದವರು, ಬ್ರಹ್ಮಜ್ಞಾನಿಗಳನ್ನ, ಸಾಧನೆ ಮಾಡುತ್ತಾ ಇರುವವರು, ಯೋಗಿಗಳನ್ನ, ಧ್ಯಾನಿಗಳನ್ನ ಯಾವುದೇ ಕಾರಣಕ್ಕೂ ನಿಂದನೆ ಮಾಡಬಾರದು. ನಿಂದನೆ ಮಾಡಿದ್ರೆ ಅವರೆಲ್ಲರೂ ಶೂದ್ರರು. ನಿಜವಲ್ಲದನ್ನ ನಿಜ ಅಂತ ಹೇಳುವವರು, ಸುಳ್ಳನ್ನು ಆ ಸುಳ್ಳನ್ನ ಮತ್ತೆ ಪ್ರತಿಪಾದನೆ ಮಾಡುವವರು, ಆ ಸುಳ್ಳನ್ನ ಮತ್ತೆ ಪ್ರತಿಪಾದನೆ ಮಾಡುವವರು
ಸಮರ್ಥನೆ ಮಾಡಿಕೊಳ್ಳುವರು ಶೂದ್ರರು. ಅವರೇ ನಿಜವಾದ ಕೀಳುಕುಲದವರು. ಅನ್ಯಾಯ ಮಾಡುವುದಕ್ಕೆ ಭಯಪಡುವವರು ಅಲ್ಲ, ಭಯಪಡದವರು. ಎದುರಿಗೆ ಇದ್ದವನನ್ನ ದೌರ್ಜನ್ಯದಿಂದ ತೆಗೆದುಕೊಳ್ಳುವರು. ಭಯಪಡಬೇಕು ಯಾವುದಕ್ಕೆ ಗೊತ್ತು? ಪಾಪಗಳಿಗೆ. ಎಲ್ಲರೂ ಯಾರಿಗೆ ಭಯಪಡ್ತಾ ಇದ್ದಾರೆ ಗೊತ್ತು? ಪಾಪಗಳಿಗೆಲ್ಲ, ದೇವರಿಗೆ ಭಯಪಡ್ತಾ ಇದ್ದಾರೆ ಅಲ್ವಾ? ಇವತ್ತು ಪೂಜೆ ಮಾಡಿಲ್ಲ ಅಂದ್ರೆ ದೇವರಿಗೆ ಸಿಟ್ಟು ಬಂದ್ರೆ, ಏಕಾದಶಿ ಮಾಡಿಲ್ಲ ಅಂದ್ರೆ ದೇವರಿಗೆ ಬೇಜಾರಾದ್ರೆ, ದೀಪ ಹಚ್ಚಿಲ್ಲ ದೇವ್ರೇನಾದ್ರೂ ಸಿಟ್ಕೊಂಡು ನಮ್ಮ ಮನೆಯಿಂದ ಹೋಗ್ಬಿಟ್ರೆ ಅಲ್ವಾ? ದೇವರಿಗೆ ಭಯಪಟ್ಟು ಸ್ನಾನ ಮಾಡದೆ ದೀಪ ಹಚ್ಚಿದ್ರೆ ದೇವರಿಗೆ ಮೈಲಿಗೆ ಆಗ್ಬಿಟ್ರೆ, ಸಿಟ್ಟು ಬಂದ್ರೆ ದೇವರ ಮೇಲೆ ಭಯಪಡ್ತಾ ಇದ್ದೀವಿ. ಭಯಪಡಬೇಕಾದದ್ದು ಭಗವಂತನಿಗಾಗಿ ಅಲ್ಲ, ಮತ್ತೆ ಪಾಪಗಳಿಗಾಗಿ. ಪಾಪ ಮಾಡಬಾರ್ದು. ಪಾಪ ಮಾಡುವಾಗ, ಅಧರ್ಮ ಮಾಡುವಾಗ ಭಯಪಡಬೇಕು. ಓ, ಮನುಷ್ಯನಿಗೆ ನಾಚಿಕೆ ಇರಬೇಕಂತೆ. ಯಾವುದರಲ್ಲಿ ನಾಚಿಕೆ? ಅಸತ್ಯವನ್ನ ಹೇಳೋದ್ರಲ್ಲಿ ನಾಚಿಕೆ, ಅಧರ್ಮವನ್ನ ಮಾಡೋದ್ರಲ್ಲಿ ನಾಚಿಕೆ ಇರಬೇಕು. ಹಾಗೆ ಅನ್ಯಾಯ ಮಾಡೋದಕ್ಕೆ ಯಾರು ಭಯಪಡ್ತಾ ಇಲ್ಲ ಮತ್ತು ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅವನು ಶೂದ್ರ. ಜ್ಞಾನಿಗಳನ್ನ ದೋಷಿಸಿದರೆ ಶೂದ್ರ, ಗುರುಗಳನ್ನ ದೋಷಿಸಿದರೆ ಶೂದ್ರ. ಆತ್ಮನೇ ಭಗವಂತ ಅಂತ ಹೇಳಿ ವೇದಗಳ ಉಪನಿಷತ್ತುಗಳು ಹೇಳ್ತಾ ಇದ್ದಾರೆ. ಯಾವ ಭಗವಂತನ ತಿಳಿದುಕೊಳ್ಳಬೇಕಂತಂದ್ರೆ ಧ್ಯಾನ ಒಂದೇ ಮಾರ್ಗ. ಆ ಧ್ಯಾನ ಮಾರ್ಗದಲ್ಲಿ ಆ ಧ್ಯಾನವನ್ನ ಹೇಳ್ಕೊಡ್ತಾ ಇರುವಂತವ್ರು, ಹೇಳಿ ಆ ಅರಿವನ್ನು ಮೂಡಿಸ್ತಾ ಇರುವವರು ಜ್ಞಾನಿಗಳೇ. ಅಂತಹ ಜ್ಞಾನಿಗಳನ್ನ, ಯೋಗಿಗಳನ್ನು ದೂಷಿಸಿದ್ರೆ ಅವನು ಶೂದ್ರ. ಅಜ್ಞಾನದಲ್ಲಿದ್ದರೂ ಅವನು ಶೂದ್ರನೇ. ಸಾಧನೆ ಮಾಡಿ ಆತ್ಮಜ್ಞಾನವನ್ನ ಹೊಂದಿ ಯಾರೊಡನೆ ಏನೂ ವಾದಿಸದೇ ಇರುವವನೇ ಜ್ಞಾನಿ. ಏನೂ ತಿಳಿದಿಲ್ಲ, ನನಗೆ ಎಲ್ಲಾ ಗೊತ್ತು ಅಂತ ಹೇಳಿ ದೊಡ್ಡದಾಗಿ ಹೇಳ್ಕೊಳ್ತಾ ಇದ್ದಾನೆ ಸಮಾಜದಲ್ಲಿ, ಈ ಶೂದ್ರ. ಹಾಗೆ ಜ್ಞಾನವಿಲ್ಲದವನ, ಜ್ಞಾನವೂ ಇಲ್ಲದೆ ಅಜ್ಞಾನಿಯೊಡನೆ ಯಾರು ಇರ್ತಾ ಇದ್ದಾನೆ ಅಜ್ಞಾನದಲ್ಲಿ, ಅವನು ಶೂದ್ರನು. ಹಾಗಾಗಿ ಹುಟ್ಟಿದೊಡನೆ ಯಾರು ಬ್ರಾಹ್ಮಣ ಆಗುವುದಿಲ್ಲ. ಹುಟ್ಟಿದ ಕೂಡಲೇ ಅವನು ಯಾರು ಹುಟ್ಟಿನಿಂದ, ಜಾತಿಯಿಂದಲೋ, ಲಿಂಗದಿಂದಲೋ, ಧರ್ಮದಿಂದಲೋ ಅವನು ಯಾವ ಜಾತಿಗೆ ಸೇರಿದವನಿಲ್ಲ, ಧರ್ಮಕ್ಕೆ ಸೇರಿದವನಿಲ್ಲ, ಅವನು ಯಾವುದಕ್ಕೂ ಸೇರಿದವನಲ್ಲ. ಕಡಿಮೆ ಕುಲದಲ್ಲಿ ಹುಟ್ಟಿದರೂ ಕೂಡ ಅವನು ಶೂದ್ರ ಅಲ್ಲ. ಉನ್ನತ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಬ್ರಾಹ್ಮಣನಲ್ಲ. ಅವರು ಹೊಂದುವ ಜ್ಞಾನವನ್ನ ಆಧರಿಸಿ, ಅವರ ಒಳಗಿರುವ ಗುಣಗಳನ್ನ ಆಧರಿಸಿ, ಅವರು ಆಚರಿಸುವ ಸತ್ಕರ್ಮಗಳನ್ನ ಆಧರಿಸಿ, ಅವರ ಗುಣ ಸ್ವಭಾವವನ್ನ, ಅವರ ಜೀವನ ಶೈಲಿಯನ್ನ, ಅವರ ಆಹಾರ ಪದ್ಧತಿಯನ್ನ ಅವರು ಬ್ರಾಹ್ಮಣರು, ಅವರು ಬ್ರಹ್ಮಜ್ಞಾನಿಗಳು ಅನ್ನುವುದನ್ನು ನಿರ್ಧಾರ ಮಾಡ್ತದೆ. ಅಲ್ಲದೆ ಹೊರತು ಉನ್ನತ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವನು ಬ್ರಾಹ್ಮಣನಲ್ಲ. ಯಾರು ಬ್ರಹ್ಮಜ್ಞಾನವನ್ನ ಅರಿಸಿ ಹೊರಟಿದ್ದಾನೆ, ಯಾರು ಆ ಬ್ರಹ್ಮಜ್ಞಾನವನ್ನ ಪಡಿತಾ ಇದ್ದಾನೆ, ಸತ್ಕರ್ಮಗಳನ್ನ ಆಚರಿಸ್ತಾ ಇದ್ದಾನೆ, ಶುದ್ಧ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾನೆ, ಸತ್ಯ ಮಾರ್ಗದಲ್ಲಿದ್ದಾನೆ, ಧರ್ಮ ಮಾರ್ಗದಲ್ಲಿದ್ದಾನೆ, ಆ ಬ್ರಹ್ಮನೇ ಬೇಕು ಅಂತ ಹೇಳಿ ಪ್ರತಿ ಕ್ಷಣ ಆ ಬ್ರಹ್ಮನಲ್ಲಿ ಯಾರು ಮನಸ್ಸಿಟ್ಟಿದ್ದಾನೆ, ಭಗವಂತನಲ್ಲಿ ಯಾರು ಮನಸ್ಸಿಟ್ಟಿದ್ದಾನೆ, ಅವನೇ ಬ್ರಹ್ಮಣ. ಯಾರು ಪ್ರಜೆಗಳನ್ನ ಪೀಡಿಸ್ತಾ ಇದ್ದಾನೆ ಅಜ್ಞಾನದಿಂದ, ಯಾರಿಗೂ ಉಪಯೋಗವಾಗದೆ ಮನಸ್ಸಿಗೆ ಬಂದ ಹಾಗೆ ತೋಚಿದ ಹಾಗೆ ಬದುಕ್ತಾ ಇದ್ದಾನೆ, ಉನ್ನತ ಕುಲದಲ್ಲಿ ಹುಟ್ಟಿದ್ದರೂ ಕೂಡ ಅವನು ಶೂದ್ರನೇ. ಅವನು ಶೂದ್ರನೇ. ಹಾಗಾಗಿ ನಾವು ಬೆಳೆದಿದ್ದೀರಾ ಇಲ್ಲ ಅನ್ನೋದಕ್ಕೆ ಗುರುತು ನಾವು ಮಾಡುವ ಕೆಲಸಗಳೇ. ನಾವು ಎಷ್ಟು ಸಾಧನೆ ಮಾಡಿದರೂ, ಎಷ್ಟು ಜ್ಞಾನವನ್ನ ಹೊಂದಿದರೂ ನಾವು ಅಜ್ಞಾನಿಗಳೇ. ಉಪಯೋಗವಾಗದೇ ಇದ್ರೆ ಅಜ್ಞಾನಿಗಳೇ. ಪ್ರಜೆಗಳಿಗೆ ಉಪಯೋಗವಾಗದ ಹೊರತು, ಜಗತ್ತಿಗೆ ಉಪಯೋಗವಾಗದ ಹೊರತು ನಾವು ಅಜ್ಞಾನಿಗಳೇ. ಹಾಗಾಗಿ ಉನ್ನತ ಶ್ರೇಷ್ಠತೆ, ಉನ್ನತ ಕುಲ ಅನ್ನುವುದು ಹೇಗೆ ಬರ್ತದೆ? ನಮ್ಮ ಸ್ವಭಾವದಿಂದ ಬರ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ 4 ವರ್ಣಗಳನ್ನು ಹೇಳ್ತಾನೆ. ಆ ವರ್ಣಗಳನ್ನು ಹೇಳುವಾಗ
ಇದನ್ನೇ ಹೇಳುವುದು. ಅವರವರ ಗುಣ ಸ್ವಭಾವಕ್ಕೆ ಅನುಗುಣವಾಗಿ, ಅವರವರ ಗುಣ ಸ್ವಭಾವಕ್ಕೆ ಅನುಗುಣವಾಗಿ ಅವನು ಬ್ರಾಹ್ಮಣನೋ, ಅವನು ಕ್ಷತ್ರಿಯನೋ, ಅವನು ವೈಶ್ಯನೋ, ಅವನು ಶೂದ್ರನೋ, ಹೊರತು ಹುಟ್ಟಿನಿಂದ ಅಲ್ಲ. ಹುಟ್ಟಿನಿಂದ ಅಲ್ಲ, ಹುಟ್ಟಿನಿಂದ ಮಾಡಿಕೊಂಡದ್ದು ಸಮಾಜ ಸೃಷ್ಟಿ ಮಾಡಿಕೊಂಡದ್ದು. ಹುಟ್ಟಿನಿಂದ ಆಗೋದಾದ್ರೆ, ಜಾತಿ ಬರೋದಾದ್ರೆ, ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೇಕು, ಲಾಯರ್ ಮಗ ಲಾಯರ್ ಆಗ್ಬೇಕು ಅಲ್ವಾ? ಅದು ಆಗ್ಬೇಕಲ್ಲ ಮತ್ತೆ, ಹುಟ್ಟಿನಿಂದಲೇ ಆಗೋದಾದ್ರೆ. ಮೇಷ್ಟ್ರ ಮಗ ಮೇಷ್ಟ್ರ ಆಗ್ಬೇಕು, ಟೀಚರ್ ಮಗ ಟೀಚರ್ ಆಗ್ಬೇಕು ಅಲ್ವಾ? ಧ್ಯಾನಿಗಳ ಮಕ್ಕಳು ಧ್ಯಾನಿನೇ ಆಗ್ಬೇಕು. ಹಾಗಾಗಿ ಸಾಧನೆಯಲ್ಲಿ ನಮ್ಮ ಸಾಧನೆ ಹೇಗಿರಬೇಕು? 5 ರೀತಿಯಲ್ಲಿ ಸಾಧನೆ ನಡೀತಾ ಇರಬೇಕು. ಯಾವುದು 5? ಒಂದನೇದು ದೇಹಕ್ಕೆ ಏನ್ ಬೇಕು? ದೇಹಕ್ಕೆ ಶುದ್ಧವಾದ ಸಸ್ಯಾಹಾರ ಬೇಕು, ಶುದ್ಧವಾದ ಸಾತ್ವಿಕ ಆಹಾರ. ಎರಡನೇದು ಯಾವುದು? ಮನಸ್ಸು. ಮನಸ್ಸಿಗೆ ಏನ್ ಬೇಕು? ಸಜ್ಜನರ ಸಂಘ ಬೇಕು. ಯಾರ ಸಂಘ? ಸಜ್ಜನರ ಸಂಘ. ಧ್ಯಾನ ಮಾಡಿದ ಮಾತ್ರಕ್ಕೆ ಎಲ್ಲರೂ ಸಜ್ಜನರಲ್ಲ, ನೆನ್ಪಿರ್ಲಿ. ಮೂರನೇದೇನು? ಬುದ್ಧಿ. ಬುದ್ಧಿಗೆ ಏನ್ ಬೇಕು? ಸ್ವಾಧ್ಯಾಯ ಬೇಕು, ಪ್ರತಿನಿತ್ಯ ಓದಬೇಕು. ಯಾವ್ಯಾವ್ದ ಪುಸ್ತಕ ಓದೋದಿಲ್ಲ, ಫಸ್ಟ್ ನನ್ನ ಆತ್ಮದ ಬಗ್ಗೆ ತಿಳ್ಕೊಳ್ಬೇಕು, ನನ್ನ ನಡೆ ನುಡಿಯ ಬಗ್ಗೆ ತಿಳ್ಕೊಳ್ಬೇಕು, ಹೇಗೆ ಬದುಕಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಅದಕ್ಕಾಗಿ ಆತ್ಮಜ್ಞಾನದ ಪುಸ್ತಕಗಳನ್ನು, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನೇ ಓದಬೇಕು. ನಾಲ್ಕನೇದು ಯಾವುದು? ಆತ್ಮ. ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು, ತೀವ್ರವಾದ 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 ಧ್ಯಾನ ಮಾಡಬೇಕು. ಐದನೇದು ಯಾವುದು? ಸರ್ವಾತ್ಮ. ಸರ್ವಾತ್ಮಕ್ಕೆ ಏನ್ ಬೇಕೋ? ಸೇವೆ ಬೇಕು, ಆತ್ಮಗಳ ಸೇವೆ ಬೇಕು. ಜಗತ್ತಿನ ಸೇವೆ ಮಾಡುವ ಭಾಗ್ಯ ಹೇಗೆ ಸಿಕ್ಕರೂ ಸರಿ, ಅದನ್ನ ಮಾಡಬೇಕು. ಅದು ಆನ್ಲೈನ್ ನಲ್ಲಾದ್ರೂ ಸಿಗಲಿ, ಆಫ್ಲೈನ್ ನಲ್ಲಾದ್ರೂ ಸಿಗಲಿ ಅಲ್ವಾ? ಹೇಗಾದ್ರೂ ಸಿಗಲಿ, ಧ್ಯಾನ ಹೇಳ್ಕೊಡುವ ರೂಪದಲ್ಲಾದ್ರೂ ಸಿಗಲಿ. ಹಾ, ಇವತ್ತು ನಮ್ಮಲ್ಲಿ ನೋಡಿ ಎಷ್ಟೊಂದು ಜನ ಸೇವೆ ಮಾಡ್ತಾ ಇದ್ದಾರೆ, ಸಜ್ಜನ ಸಾಂಗತ್ಯ ಮಾಡ್ತಾ ಇದ್ದಾರೆ, ಸ್ವಾಧ್ಯಾಯ ಮಾಡ್ತಾ ಇದ್ದಾರೆ, ತರಗತಿಗಳನ್ನು ನಡೆಸ್ತಾ ಇದ್ದಾರೆ, ಅತ್ಯಂತ ಅದ್ಭುತವಾದ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಲೋಕ ಕಲ್ಯಾಣದ ಸೇವೆ. ಅದು ಪರಮಾತ್ಮನ ಸೇವೆ, ಅದು ಪರಬ್ರಹ್ಮನ ಸೇವೆ. ಅದು ಸಿಕ್ಕಾಗ ತಲೆ ಮೇಲೆ ಹೊತ್ಕೊಂಡು ಮಾಡ್ಬೇಕು ನಾವು. ಲೌಕಿಕ ಕಾರಣಗಳನ್ನ ಹೇಳಿ ತಪ್ಪಿಸಿಕೊಳ್ಳಬಾರದು. ಅದೊಂದು ಅವಕಾಶ. ಅದು ಬ್ರಹ್ಮನ ಸೇವೆ ಮಾಡುವ ಅವಕಾಶ ಸುಮ್ಮನೆ ಸಿಗೋದಿಲ್ಲ. ಬ್ರಹ್ಮನ ಸೇವೆ ಮಾಡುವ ಅವಕಾಶ ಸುಮ್ಮನೆ ಸಿಗೋದಿಲ್ಲ. ಮೊನ್ನೆ ಒಬ್ಬ ಮಾಸ್ಟರ್ ಹೇಳಿದ್ರು ನೋಡಿ, ಅವಕಾಶ ಸಿಕ್ಕರೂ ಅದನ್ನ ಯಾರು ಸರಿಯಾಗಿ ಉಪಯೋಗಿಸಿಕೊಳ್ಳೋದಿಲ್ಲ, ಅವನು ಅಧಮ. ಅವಕಾಶ ಸಿಕ್ಕಾಗ ಅದನ್ನ ತಿರಸ್ಕಾರ ಮಾಡುವವನು ಮಧ್ಯಮ ಅಲ್ವಾ? ಅವಕಾಶ ಸಿಗದೇ ಇದ್ರೂ ಅದನ್ನ ಹುಡ್ಕೊಂಡು ಹೋಗಿ ಅವಕಾಶವನ್ನು ಪಡ್ಕೊಳ್ತಾನಲ್ವ, ಅವನು ಉತ್ತಮ ಅಂತ ಹೇಳಿ. ಅವಕಾಶಗಳು ಸುಮ್ಮನೆ ಸಿಗುವುದಿಲ್ಲ, ಸಿಕ್ಕಾಗ ಅವಕಾಶವನ್ನು ಬಿಡಬಾರ್ದು. ಕೊನೆಗೆ ಯೋಗ್ಯತೆಯನ್ನು ಸಂಪಾದನೆ ಮಾಡಿ ಆದರೂ ಆ ಅವಕಾಶಗಳನ್ನ ಸೃಷ್ಟಿಸಿಕೊಳ್ಬೇಕು. ಬ್ರಹ್ಮಜ್ಞಾನವನ್ನು ಹೇಳಿಕೊಡುವ ಬ್ರಹ್ಮಜ್ಞಾನಿಗಳನ್ನ ಹೇಳಿಕೊಡುವ ಅಲ್ವಾ? ಯಾಕೆ? ಅದೇ ನಿಜವಾದ ಭಗವಂತನ ಸೇವೆ. ಯಾವುದೋ ಭಗವಂತನ ಸೇವೆ? ಆತ್ಮಾರಾಧನೆ. ಆತ್ಮವನ್ನ ಆರಾಧನೆ ಮಾಡಬೇಕು. ಹೋಗಿ ಧ್ಯಾನ ಹೇಳ್ಕೊಟ್ರಿ ಅಂದ್ರೆ ಏನರ್ಥ? ಅವರೆಲ್ಲರಿಗೂ ಆತ್ಮಾರಾಧನೆಯನ್ನು ಬೋಧನೆ ಮಾಡಿ ಬಂದ್ರಿ. ಅಷ್ಟು ಆತ್ಮಗಳು ಸಂತುಷ್ಟವಾದವು ಹಾರೈಸ್ತವೆ ನಿಮಗೆ. ಅಷ್ಟೂ ಜನರ ಒಳಗಿರುವ ಭಗವಂತ ಹಾರೈಸಿದ. ಎಂತ ಪುಣ್ಯದ ಕೆಲಸ ಅಲ್ವಾ? ನೀವು ಹೋಗಿ ಇನ್ನೇನೋ ಪೂಜೆ ಮಾಡಿ ಬಂದ್ರೆ ಅದು ಹಾರೈಸ್ತದ? ಹಾಗಾಗಿ ಈ 5 ಪ್ರತಿ ಕ್ಷಣ ನೆನ್ಪಿಟ್ಕೊಳ್ಬೇಕು. ಬರೆದು ಹಾಕೊಂಡ್ಬಿಡಿ, ನಿಮ್ಗೆ ನೆನ್ಪಿಲ್ಲ ಅಂದ್ರೆ. ದೇಹಕ್ಕೆ ಏನ್ ಬೇಕೋ? ಶುದ್ಧವಾದ ಸಾತ್ವಿಕ ಆಹಾರ ಬೇಕು. ಮನಸ್ಸಿಗೆ ಸಜ್ಜನರ ಸಂಘ ಬೇಕು. ಸಜ್ಜನರು ಯಾರು? ಯಾವಾಗ್ಲೂ ಆತ್ಮದ ಕುರಿತು ಮಾತನಾಡ್ತಾ ಇದ್ದಾರೆ, ಆತ್ಮ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಅರ್ಧ ಗಂಟೆ ಯಾರಾದ್ರ ಹತ್ರ ಮಾತಾಡಿದ್ರೆ, ಯಾವ್ದಾದ್ರು ತರಗತಿ ಬಗ್ಗೆ ಮಾತಾಡ್ಬೇಕು, ಏನಾದ್ರೂ ಆತ್ಮಜ್ಞಾನವನ್ನ ಹೇಳ್ಕೊಳ್ಬೇಕು, ನೀವು ಓದಿದ ಪುಸ್ತಕದ ಬಗ್ಗೆ ಮಾತಾಡ್ಬೇಕು. ಲೌಕಿಕವಾಗಿ ತನ್ನ ಒಂದೇ ಒಂದು ಪದ ಬರಬಾರ್ದು. ಅದು ಮನೆ ಇಲ್ಲಾದ್ರೂ ಅಷ್ಟೇ, ಗಂಡ ಹೆಂಡತಿ ಇರ್ಬೋದು, ಮಕ್ಕಳು ಮರಿ ಪ್ರತಿಯೊಬ್ಬರು ಏನನ್ನ ಡಿಸ್ಕಸ್ ಮಾಡ್ಬೇಕು.
ಆತ್ಮಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡೋದು, ಅದು ಸಜ್ಜನರ ಸಂಘ. ಮೂರನೇದೇನೋ ಸ್ವಾಧ್ಯಾಯ ಬೇಕು, ಬುದ್ಧಿಗೆ ಸ್ವಾಧ್ಯಾಯ ಬೇಕು, ಓದಬೇಕು ಪುಸ್ತಕಗಳನ್ನ, ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದಿ. ನೋಡಿ ಎಷ್ಟೊಂದು ಜನ ಮಾಸ್ಟರ್ಸ್ ಇವಾಗ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾರೆ. ಇನ್ನೂ ಕೆಲವರು ಇದರಲ್ಲಿ ತಗೊಳ್ಳೋರಿದ್ದಾರೆ. ಓದಬೇಕು ಪುಸ್ತಕಗಳನ್ನ. ಒಂದ್ ರೌಂಡ್ ಹಿಂಗೆ ಸಿಟಿ ರೌಂಡ್ ಹಾಕೊಂಡು ಬಂದ್ರೆ 1,000 ರೂಪಾಯಿ ಖರ್ಚಾಗಿ ಹೋಗ್ತದೆ ಅಲ್ವಾ? ಸುಮ್ಮನೆ ಅಲ್ಲಿ ಗೋಬಿ ತಿಂದೆ, ಇಲ್ಲಿ ಮಸಾಲೆ ತಿಂದೆ, ಇಲ್ಲಿ ಸಗಣಿ ತಿಂದೆ, ಇಲ್ಲಿ ಅದನ್ನ ತಿಂದೆ ಅನ್ನೋದ್ರೊಳಗೆ ಅಲ್ವಾ? ಬರೀ ಅವಳು ಹೊರಗಡೆ ಸಗಣಿ ತಿನ್ಕೊಂಡು ಬರೋದ್ರೊಳಗೆ 1,000 ಡಮಾರ್. ಒಂದು ಡ್ರೆಸ್ ತಗೊಳ್ಬೇಕಂತಂದ್ರೆ 1,500 2,000 ರೂಪಾಯಿ ಇದೆ ಇವತ್ತು ಅಲ್ವಾ? ತಿಂಗಳಿಗೆ ಒಂದೊಂದು ಡ್ರೆಸ್ ಬೇಕು, ಇಲ್ಲ ಬರ್ತ್ಡೇಗೆ ಒಂದ್ ಬೇಕು, ದೀಪಾವಳಿಗೆ ಒಂದ್ ಬೇಕು, ಚೌತಿಗೆ ಒಂದ್ ಬೇಕು, ಯುಗಾದಿಗೆ ಒಂದ್ ಬೇಕು ಅಲ್ವಾ? ಇನ್ನೇನೋ ಟ್ರಿಪ್ ಹೋಗ್ತೀನಿ ಅಂದ್ರೆ ಬೇಕು, ಇನ್ನೇನೋ ಊರಿಗೆ ಹೋಗ್ತೀನಿ ಅಂದ್ರೆ ಬೇಕು. ಅಂಥದಕ್ಕೆಲ್ಲ ಹಾಕೋದಿಲ್ಲ. ಆತ್ಮದ ಪ್ರಗತಿಗಾಗಿ ಅಂತ ಹಾಕಿ. ಆತ್ಮ ಉದ್ಧಾರ ಶಾಶ್ವತವಾಗಿ ಉದ್ಧಾರ ಆಗ್ತದೆ. ಪುಸ್ತಕಗಳನ್ನ ಓದಿ ಆ ಬುದ್ಧಿ ಬೆಳವಣಿಗೆ ಆಗ್ತದೆ. ಆ ಹೆಚ್ಚು ಹೆಚ್ಚು ತೀವ್ರವಾದ ಧ್ಯಾನ ಸಾಧನೆ ಮಾಡಿ. ಆತ್ಮಕ್ಕೆ ಸಾಧನೆ ಬೇಕು, ಸರ್ವಾತ್ಮಕ್ಕೆ ಸೇವೆ ಬೇಕು. ಬೇರೆಯವರಿಗೆ ಹೇಳಿ ಆ ನೀವು ಏನಿಲ್ಲ, ಬರೇ ನೀವು ಸೇವೆ ಮಾಡುವುದು ಅಂದ್ರೆ ಹೀಗೆಲ್ಲ ಅವಕಾಶ ಸಿಗ್ತದೆ. ನಾನು ಅದೇ ಹೇಳಿದ್ದು, ಅವಕಾಶ ಸಿಕ್ಕರೆ ಮಾಡಬೇಕು. ಸಿಗ್ಲಿಲ್ಲ, ನಮ್ಗೆ ಯಾರು ಹೇಳಿ ಇಲ್ಲ ಹೆಂಗ್ ಮಾಡೋದು ಅಲ್ಲ, ಸೃಷ್ಟಿ ಮಾಡ್ಕೊಳ್ಬೇಕು. ಹಾಕಿ ಡೈಲಿ ಸ್ಟೇಟಸ್ ಅಲ್ಲಿ ಹಾಕಿ, ಯೂಟ್ಯೂಬ್ ಲಿಂಕ್ಗಳನ್ನ ಹಾಕಿ, ಫ್ಲೈಯರ್ ಗಳನ್ನ ಹಾಕಿ ನಮ್ದು ಅಲ್ವಾ? ಯಾರೆಲ್ಲ ಸಿಗ್ತಾರೆ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ಇದೇ ಸೇವೆ ಅಂದ್ರೆ ಕರ್ಕೊಂಡು ಬರಬೇಕು. ಎಷ್ಟು ಜನ ಹಾಕಿರ್ತೀರಿ ವಾಟ್ಸಪ್ ಸ್ಟೇಟಸ್ ಅಲ್ಲಿ, ನೋಡ್ಬೇಕು. ಒಬ್ಬರದು ನೋಡ್ಬೇಕಂತ ಅನ್ಸಲ್ಲ. ಬರೀ ಹಾಳು ಮೂಳು, ಅಲ್ಲಿ ಹೋಗಿದ್ದು, ಇಲ್ಲಿ ಹೋಗಿದ್ದು, ಅದು ಬಂದು ಇದು ಬಂದು. ಆ ಒಬ್ರದ ಎಲ್ಲೋ ಒಂದು ಎರಡು ಕಾಣ್ತವೆ ಧ್ಯಾನದ ಬಗ್ಗೆ ಹಾಕಿದರು. ಅದು ಯಾರೋ ಹಳೇ ಮಾಸ್ಟರ್ಸ್ ಆಗಿರ್ತಾರ ಅವರು. ಅವ್ರು ಯಾರೋ ಧ್ಯಾನದ ಬಗ್ಗೆ ಅದು ಇದು ಹಾಕೊಂಡಿರ್ತಾರೆ ಸ್ಟೇಟಸ್. ನಮಗೆ ಹೇಗೆಲ್ಲ ಟೆಕ್ನಾಲಜಿ ಹೇಗೆಲ್ಲ ಇದೆಯೋ ಎಲ್ಲವನ್ನು ನಾವು ಸೃಷ್ಟಿಸ್ಕೊಳ್ಬೇಕು ಧ್ಯಾನ, ಆತ್ಮದ ಸೇವೆಗಾಗಿ ಅಲ್ವಾ? ಬರೀ ನಮ್ಮ ಸ್ಟೇಟಸ್ ಅಲ್ಲಿ ಬರೀ ಅವು ಇವು ಸುಡುಗಾಡೆ ಇರ್ತವೆ. ಅದರಲ್ಲಿ ಬರೀ ಧ್ಯಾನದ್ದೇ ಇರ್ಬೇಕು, ಆತ್ಮ ಜ್ಞಾನಕ್ಕೆ ಸಂಬಂಧಪಟ್ಟದ್ದೇ ಇರ್ಬೇಕು. ಯಾವುದೋ ಒಂದು ಪುಸ್ತಕವನ್ನು ಓದಿದ್ದು ಹಾಕಿ ಅಲ್ವಾ? ಫ್ಲೈಯರ್ಗಳನ್ನ ಹಾಕಿ, ಬರೀ ಯೂಟ್ಯೂಬ್ ಕ್ಲಾಸ್ ನಡೆದಿರೋದು ಲಿಂಕ್ಗಳನ್ನ ಹಾಕಿ. ಅದನ್ನು ಯಾರು ಯಾವಾಗ ಎಲ್ಲಿ ಹೇಗೆ ಕನೆಕ್ಟ್ ಆಗ್ತಾರೆ ಯಾರಿಗೆ ಗೊತ್ತು ಅಲ್ವಾ? ಗೊತ್ತಿಲ್ಲ ಯಾರು ಯಾವಾಗ ಹೇಗೆ ಕನೆಕ್ಟ್ ಆಗ್ತಾರೆ ಅಂತ. ಹಾಗೆ ನಮ್ಮ ಪ್ರಯತ್ನ ನಿರಂತರವಾಗಿರ್ಬೇಕು, ಅವಾಗ ಎಲ್ಲವೂ ಸಾಧ್ಯ. ಮನಸ್ಸೇಂದ್ರಿಯ ಇರುವ ಬುದ್ಧಾತ್ಮ ನಾವು ಪ್ರಕೃತಿ ಸ್ವಭಾವ ಕರೋಮಿ ಸಕಲಂ ಪರಸ್ಮಿ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಆಯ್ತಾ? ಮಲೆನಾಡು ಧ್ಯಾನ ಯಜ್ಞಕ್ಕೆ ಬರುವವರು ಸೀದಾ ಸಾಗರ ಬನ್ನಿ ಆಯ್ತಾ? ಸಾಗರಕ್ಕೆ ಬಂದು, ಸಾಗರದಲ್ಲಿ ನಾಳೆ ನಾನು ಆಟೋಗಳ ನಂಬರ್ ಇದಾವೆ ಒಂದೆರಡು ಜನ, ಅವ್ರ ಹತ್ರ ಇನ್ನೂ ಸ್ವಲ್ಪ ಡಿಸ್ಕಸ್ ಮಾಡಿ ಆ ನಂಬರ್ ಹಾಕಿರ್ತೀನಿ ಗ್ರೂಪಲ್ಲಿ. ನೀವು ಸಾಗರ ಬಂದು ಆ ನಂಬರಿಗೆ ಫೋನ್ ಮಾಡಿದ್ರು, ನೀವು 2-3 ಜನ ಇದ್ದರೆ ಸಾಕು. ಆರಾಮ್ಸೆ ನಿಮಗೆ ಅಷ್ಟು ಕಾಸ್ಟ್ಲಿನೂ ಏನು ಚಾರ್ಜ್ ಆಗಲ್ಲ. ಒಂದು 5 ಕಿಲೋಮೀಟರ್ ಅಷ್ಟೇ ಇರೋದು, 4ರಿಂದ 5 ಕಿಲೋಮೀಟರ್ ಅಷ್ಟೇ ಇಲ್ಲಿ ಸಾಗರ ಸಿಟಿಯಿಂದ ಆಯ್ತಾ? ಸೊ ಹಾಗಾಗಿ ಆಟೋದಲ್ಲಿ ನೀವು ಆರಾಮ್ಸೆ ಬಂದು ಬಿಡ್ಬೋದು. ಸೊ ಆಮೇಲೆ ಬಸ್ಸುಗಳು ಇರ್ತವೆ, ವಿಚಾರಿಸ್ರಿ. ಬಟ್ ಎಲ್ಲಾ ಟೈಮಲ್ಲೂ ಬಸ್ ಸಿಗೋಲ್ಲ. ನೀವು ಬಂದು ಇಳೋದು ಟೈಮಿಗೆ ಬಸ್ ಸಿಗ್ಬೇಕಲ್ಲ ಅಲ್ವಾ? ಹಾ, ಅದಕ್ಕೆ ಸುಮ್ಮನೆ ನೀವು 2 ಜನ 3 ಜನ ಇದ್ಬಿಟ್ರೆ ಆಟೋದಲ್ಲಿ ನಾನು ನಂಬರ್ ಹಾಕಿರ್ತೀನಿ. ಅವ್ರಿವ್ರನ್ನ ಕೇಳಿ ಅವ್ರು ಅಷ್ಟು ಹೇಳಿದ್ರು ಇಷ್ಟು ಹೇಳಿದ್ರು ಅನ್ನೋದಕ್ಕಿಂತ ನಾವೇ ನಂಬರ್ ಹಾಕ್ಬಿಡ್ತೀವಿ. ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು, ಅವ್ರು ಬಂದು ನಿಮ್ಮನ್ನ ಪಿಕಪ್ ಮಾಡಿ ನೋಡೋಣ ಅವ್ರು ಏನು ಹೇಳ್ತಾರೆ, ಇದು ಮಾಡ್ತಾರೆ. ಹಾಗೆ ಮಾಡಿ ಹಿಂದಿನ ದಿವಸ ಬಂದು ಉಳ್ಕೊಳ್ಬೋದು ಆಯ್ತಾ?
ಒಳ್ಳೆ ಪ್ಲೇಸ್ ಇದೆ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ನಿನ್ನೆಯಿಂದ ಚಳಿ ಫುಲ್ ಕಡಿಮೆ ಆಗಿದೆ. ಅದೇನೋ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಯುರೋಪಿಂದ ಒಂದು ವೇವ್ ಬಂದಿತ್ತು, ಅಂದ್ರೆ ಕೋಲ್ಡ್ ವಿಂಡ್. ಸೊ ಅದು ಇಡೀ ಉತ್ತರ ಭಾರತದಿಂದ ಹಿಡಿದು ಎಲ್ಲ ಕಡೆ ಪಾಸ್ ಆಗ್ತಾ ಇತ್ತು. ಅದು ಏನೋ ಭವಿಷ್ಯ ಹೋಯ್ತು ಅಂತ ಅನಿಸ್ತದೆ. ಯಾರೋ ಹೇಳಿದ್ರು ಮೊನ್ನೆ ಹೋಯ್ತು ಅಂತ. ಅದಕ್ಕೇನೋ ನಿನ್ನೆ ಚಳಿ ಇಲ್ಲ, ನಿನ್ನೆ ಅಂತೂ ಚಳಿನೇ ಇಲ್ಲ, ಇವತ್ತು ಚಳಿ ಇಲ್ಲ, ಫುಲ್ಲು ಆರಾಮಿದೆ. ಅದು ಒಳ್ಳೇದಾಯ್ತು ಒಂದ್ ರೀತಿ. ಬಹುಶಃ ನಾಳೆ ನಾಡಿದ್ದು ಇನ್ನೂ ನಾರ್ಮಲ್ ಆಗ್ಬೋದೇನು. ಇಲ್ಲ ಅಂದ್ರೆ ಈ ಚಳಿಯಾಗಿ ಹೆಂಗಪ್ಪ ದೇವ್ರೇ ಅನ್ಸ್ಬಿಟ್ಟು ನನಗೆ ಅನ್ಸಿತ್ತು. ಅಯ್ಯೋ ಹೆಂಗ್ ಬರ್ತಾರೋ ಏನು ಹೆಂಗಿರ್ತಾರಪ್ಪ ಇದ್ರಲ್ಲಿ ಅಂತ ಹೇಳಿ ಬಹಳ ಶೆಕೆ ಶುರುವಾಗಿದೆ. ಚಳಿನೇ ಇಲ್ಲ ಇದು. ಅದು ಒಂದು ಒಳ್ಳೆ ಕೆಲಸ. ಆ ಹಂಗಾಗಿ ಹಿಂದಿನ ದಿವಸ ಬಂದು ಉಳ್ಕೊಳ್ಬೋದು, ಒಳ್ಳೆ ವ್ಯವಸ್ಥೆ ಇದೆ. ಆಯ್ತಾ. ಆಮೇಲೆ ರಾತ್ರಿ ಊಟದ ವ್ಯವಸ್ಥೆ ಕೂಡ ಇರ್ತದೆ. ಊಟ ಗೀಟಾಗಿ ಏನ್ ತೊಂದರೆ ಇಲ್ಲ, ಒಳ್ಳೆ ಸಾತ್ವಿಕವಾದ ಭೋಜನ ಇದೆ. ಬೆಳಗ್ಗೆ ತಿಂಡಿ ವ್ಯವಸ್ಥೆನೂ ಇರ್ತದೆ. ಬೆಳಗ್ಗೆ ಮಾತ್ರ ತೀರ್ಥ ನೀರಲ್ಲಿ ಸ್ನಾನ. ಆಯ್ತಾ. ಬಿಸಿ ನೀರಿಗೆ ಗಿಸಿ ನೀರೆಲ್ಲ ಕೇಳಬಾರ್ದು. ಸುಮ್ನೆ ಮೇಲಿಂದ ತೀರ್ಥ ಬೀಳ್ತಾ ಇರ್ತದೆ, ಸುಮ್ಮನೆ ಹೋಗಿ ನಿಂತ್ಕೋಬೇಕಲ್ಲಿ ಅಷ್ಟೇ. ಚಳಿನೋ ಪಳಿನೋ ಅವೆಲ್ಲ ಹೇಳಬಾರ್ದು. ಆ ತೀರ್ಥ ಸ್ನಾನ ಮಾಡೋಕೆ ಎಲ್ಲೆಲ್ಲಿಂದನೂ ಬರ್ತಾರ್ರಿ. ಹ್ಮ್. ಸೊ ಹಂಗಾಗಿ ಅದ್ರಲ್ಲಿ ಹೋಗಿ ಸುಮ್ಮನೆ ಸ್ನಾನ ಮಾಡೋದು. ಹ್ಮ್. ಆಮೇಲೆ ತಿಂಡಿ ಗಿಂಡಿ ಮಾಡಿ ಅಲ್ಲಿ ತುಂಬಾ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಸ್ನಾನ ಮಾಡ್ಲಿಕ್ಕೆ, ಆಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಸಪ್ರೇಟ್ ರೂಮ್ ವ್ಯವಸ್ಥೆಗಳೆಲ್ಲ ಇದಾವೆ ನೋಡಿ ಆಲ್ರೆಡಿ. ಹಾ. ಆಮೇಲೆ ಅದೇ ಬರ್ಬೋದು ನೀವು.